Hello students, welcome to the fourth session of my lecture about the agriculture. Today I proceed to the horticulture. Horticulture means the cultivation of crops like fruits, vegetables, spices, aromatic plants, etc. Flowers also comes under the horticulture. So nowadays the horticulture is gaining importance because the farmers are getting more benefit than the crop cultivation by producing the horticultural crops. It is giving good support to the economic condition of the farmers, and it is also giving employment throughout the year for the farmers. So the farmers who are having a little small land holdings, they can also produce the horticultural crops. So the word horticulture is derived from the Latin words hortus and colere. In Latin language, hortus means garden, colere means cultivation. ವಿದ್ಯಾರ್ಥಿಗಳೇ, ತೋಟಗಾರಿಕೆ ಅಂದರೆ ಹಣ್ಣುಗಳು, ತರಕಾರಿಗಳು, ಸಾಂಬಾರ ಪದಾರ್ಥಗಳು, ಸುವಾಸಿತ ಬೆಳೆಗಳು ಮತ್ತು ಹೂವುಗಳು ಇವುಗಳನ್ನು ಸಾಗುವಳಿ ಮಾಡುವಂತಹ ಒಂದು ಕೃಷಿಯ ಆಯಾಮ ಅಥವಾ ವಿಧಕ್ಕೆ ತೋಟಗಾರಿಕೆ ಅಂತ ನಾವು ಕರಿತೀವಿ. ರೈತರು ಕಡಿಮೆ ಅಥವಾ ಸಣ್ಣ ಹಿಡುವಳಿಗಳನ್ನು ಹೊಂದಿರೋರು ಅತ್ಯಂತ ಲಾಭದಾಯಕವಾಗಿ ಈ ತೋಟಗಾರಿಕಾ ಬೆಳೆಗಳನ್ನು ಬೆಳೆಯಬಹುದಾಗಿದೆ. ತೋಟಗಾರಿಕಾ ಬೆಳೆಗಳನ್ನು ಬೆಳೆಯೋದ್ರಿಂದ ವರ್ಷವಿಡೀ ಅವರಿಗೆ ಉದ್ಯೋಗ ದೊರೆಯುತ್ತೆ, ಜೊತೆಗೆ ಅವುಗಳಿಂದ ಬೇಕಾದಷ್ಟು ಆದಾಯನೂ ಕೂಡ ಬೆಳೆಗಳ ಸಾಗುವಳಿಯಿಂದ ಬರುವ ಉತ್ಪಾದನೆಗೆ ಆದಾಯಕ್ಕೆ ಹೋಲಿಸ್ಕೊಂಡ್ರೆ ಈ ತೋಟಗಾರಿಕಾ ಬೆಳೆಗಳಿಂದ ಆದಾಯ ಹೆಚ್ಚಾಗಿ ರೈತರಿಗೆ ಸಿಕ್ಕತ್ತೆ. ನೆಕ್ಸ್ಟ್, ಮೆಜಾರಿಟಿ ಆಫ್ ದೆಮ್ ಆರ್ ಶಾರ್ಟ್ ಟರ್ಮ್ ಕ್ರಾಪ್ಸ್. ಇದರಲ್ಲಿ ಇನ್ನೊಂದೇನಪ್ಪ ಅಂದರೆ ತೋಟಗಾರಿಕಾ ಬೆಳೆಗಳಲ್ಲಿ ಅನೇಕ ಬೆಳೆಗಳು ಅಲ್ಪಾವಧಿಯ ಬೆಳೆಗಳಾಗಿದ್ದು ಬೇಗ ರೈತನಿಗೆ ಆದಾಯವನ್ನು ತಂದುಕೊಡುತ್ತೆ. ಸೊ ಈ ಹಾರ್ಟಿಕಲ್ಚರ್ ಅನ್ನುವಂತಹ ಆಂಗ್ಲ ಭಾಷೆಯಲ್ಲಿ ನಾವು ಏನು ಕರಿತೀವೋ ಆ ಪದ ಲ್ಯಾಟಿನ್ ಭಾಷೆಯಿಂದ ಬಂದಿದ್ದು. ಎರಡು ಲ್ಯಾಟಿನ್ ಪದಗಳು ಯಾವ್ಯಾವುದಪ್ಪ ಅಂದರೆ ಹೋರ್ಟಸ್ ಮತ್ತು ಕೊಲೆರೆ ಅಂತ. ಹೋರ್ಟಸ್ ಅಂದರೆ ತೋಟ ಅಂತ ಅರ್ಥ, ಕೊಲೆರೆ ಅಂದರೆ ಸಾಗುವಳಿ ಅಂತ ಅರ್ಥ. ಒಟ್ಟಾರೆ ತೋಟಗಳಲ್ಲಿ ಬೆಳೆಯುವಂತಹ ಈ ಬೆಳೆಗಳನ್ನು ತೋಟಗಾರಿಕಾ ಬೆಳೆಗಳು ಅಂತ ಕೂಡ ಕರೆದ್ರೆ ತಪ್ಪಾಗಲ್ಲ. ನೆಕ್ಸ್ಟ್, ಈ ತೋಟಗಾರಿಕಾ ಬೆಳೆಗಳನ್ನು ಬೆಳಿಬೇಕಾದ್ರೆ ಅದಕ್ಕೆ ಕೆಲವು ಆ ವ್ಯವಸಾಯದ ಕೆಲವು ಗುಣಲಕ್ಷಣಗಳು ಏನಪ್ಪ ಅಂದರೆ ದ ಮೇನ್ ಕ್ಯಾರೆಕ್ಟರಿಸ್ಟಿಕ್ಸ್ ಆರ್ ಫೀಚರ್ಸ್ ಆಫ್ ಹಾರ್ಟಿಕಲ್ಚರ್ ಆರ್ ಫಸ್ಟ್ಲಿ ದೇ ಇನ್ವಾಲ್ವ್ ದ ಇಂಪ್ರೂವ್ಡ್ ಸೀಡ್ಸ್. ಇವಕ್ಕೆ ಉತ್ತಮ ಗುಣಮಟ್ಟದ ಬಿತ್ತನೆ ಬೀಜಗಳ ಅವಶ್ಯಕವಿದೆ. ಸೆಕೆಂಡ್ಲಿ, ಇಟ್ ಇನ್ವಾಲ್ವ್ಸ್ ಇರಿಗೇಷನ್. ಇದಕ್ಕೆ ವಿಪುಲವಾದ ನೀರಾವರಿಯ ಅವಶ್ಯಕತೆ ಇದೆ. ನೆಕ್ಸ್ಟ್, ಇಟ್ ಇನ್ವಾಲ್ವ್ ಫರ್ಟಿಲೈಸರ್ಸ್. ಇದಕ್ಕೆ ರಾಸಾಯನಿಕ ಗೊಬ್ಬರಗಳ ಅವಶ್ಯಕತೆ ಇದೆ. ನೆಕ್ಸ್ಟ್, ಕ್ರಿಮಿಕೀಟನಾಶಕಗಳು ಬೇಕು ಇದಕ್ಕೆ. ಪೆಸ್ಟಿಸೈಡ್ಸ್ ಆರ್ ಆಲ್ಸೋ ರಿಕ್ವೈರ್ಸ್ ಫಾರ್ ಹಾರ್ಟಿಕಲ್ಚರಲ್ ಕ್ರಾಪ್ಸ್. ನೆಕ್ಸ್ಟ್, ಇಟ್ ಇನ್ವಾಲ್ವ್ಸ್ ಕ್ಯಾಪಿಟಲ್. ಇದಕ್ಕೆ ಹೆಚ್ಚು ಬಂಡವಾಳನೂ ಕೂಡ ಬೇಕಾಗುತ್ತೆ. ನೆಕ್ಸ್ಟ್, ಅಬೌವ್ ಆಲ್ ದೀಸ್ ಥಿಂಗ್ಸ್ ಸ್ಕಿಲ್ಡ್ ಲೇಬರರ್ಸ್ ಆರ್ ಎಸೆನ್ಷಿಯಲ್ ಫ್ಯಾಕ್ಟರ್ ಫಾರ್ ಹಾರ್ಟಿಕಲ್ಚರಲ್ ಕಲ್ಟಿವೇಷನ್. ಇವೆಲ್ಲದಕ್ಕಿಂತ ಮೇಯ್ನ್ ಏನಪ್ಪ ಅಂದರೆ ನುರಿತ ಕಾರ್ಮಿಕರು ಈ ಬೇಸಾಯಕ್ಕೆ ಅವಶ್ಯಕತೆ ಇದೆ. ನೆಕ್ಸ್ಟ್, ಇನ್ ಹಾರ್ಟಿಕಲ್ಚರ್ ಫಸ್ಟ್ ಐ ವಿಲ್ ಟೇಕ್ ಅಪ್ ದ ಫ್ರೂಟ್ಸ್. ಮೊಟ್ಟ ಮೊದಲನೇದಾಗಿ ನಾವು ಹಣ್ಣುಗಳ ಸಾಗುವಳಿಯನ್ನು ನೋಡೋಣ. ದ ಫ್ರೂಟ್ಸ್ ಆರ್ ಎನ್ ಇಂಪಾರ್ಟೆಂಟ್ ಪಾರ್ಟ್ ಆಫ್ ಹಾರ್ಟಿಕಲ್ಚರ್. ಈ ತೋಟಗಾರಿಕಾ ಬೆಳೆಗಳಲ್ಲಿ ಹಣ್ಣುಗಳು ಪ್ರಮುಖವಾದ ಸ್ಥಾನವನ್ನು ಪಡೆದಿದೆ. ಔಟ್ ಆಫ್ ದ ಟೋಟಲ್ ಹಾರ್ಟಿಕಲ್ಚರಲ್ ಕ್ರಾಪ್ಸ್ ಪ್ರೊಡ್ಯೂಸ್ಡ್ ಅಬೌಟ್ 30%
ಬಿಲಾಂಗ್ಸ್ ಟು ದ ಫ್ರೂಟ್ಸ್ ಕಲ್ಟಿವೇಷನ್. ಅಂದರೆ ತೋಟಗಾರಿಕಾ ಬೆಳೆಗಳ ಸಾಗುವಳಿಯಲ್ಲಿ 30% ಬರೀ ಹಣ್ಣುಗಳಿಂದಾನೇ ಕೂಡಿದೆ. ಸೊ ಇನ್ ಇಂಡಿಯಾ ದ ಫ್ರೂಟ್ಸ್ ಕ್ಯಾನ್ ಬಿ ಗ್ರೋನ್ ಅಂಡರ್ ವೇರಿಡ್ ಕ್ಲೈಮ್ಯಾಟಿಕ್ ಕಂಡೀಷನ್ಸ್, ವೇರಿಡ್ ಎಕನಾಮಿಕ್ ಕಂಡೀಷನ್ಸ್ ಆ್ಯಂಡ್ ವೇರಿಡ್ ಸೋಷಿಯಲ್ ಕಂಡೀಷನ್ಸ್. ಭಾರತದಲ್ಲಿ ವೈವಿಧ್ಯಮಯವಾದ ವಾಯುಗುಣದ ಪರಿಸ್ಥಿತಿಗಳಲ್ಲಿ, ನೆಕ್ಸ್ಟ್ ಸಾಮಾಜಿಕ ಪರಿಸ್ಥಿತಿಗಳು ಮತ್ತು ಆರ್ಥಿಕ ಪರಿಸ್ಥಿತಿಗಳಲ್ಲಿ ಹಣ್ಣುಗಳನ್ನು ನಾವು ಉತ್ಪಾದನೆ ಮಾಡ್ತೀವಿ. ಆ್ಯಂಡ್ ದ ಕಲ್ಟಿವೇಷನ್ ಆಫ್ ಫ್ರೂಟ್ಸ್ and the types of fruits also going to vary from one region to another on the basis of the existing climatic conditions and soil conditions. ಹೀಗೆ ರಾಷ್ಟ್ರದ ವಿವಿಧ ಪ್ರದೇಶಗಳಲ್ಲಿ ಬೆಳೆಯುವಂತಹ ಈ ಹಣ್ಣುಗಳ ವಿಧಗಳು ಕೂಡ ಅವುಗಳ ವಾಯುಗುಣ ಮತ್ತು ಮಣ್ಣಿನ ಫಲವತ್ತತೆ, ನೀರು ಇತ್ಯಾದಿ ಭೌಗೋಳಿಕಾಂಶಗಳ ಆಧಾರದ ಮೇಲೆ ವ್ಯತ್ಯಾಸ ಆಗ್ತಾ ಹೋಗುತ್ತೆ. ಸೊ ದ ಫ್ರೂಟ್ಸ್ ಆನ್ ದ ಬೇಸಿಸ್ ಆಫ್ ದಿಸ್ ಕ್ಯಾನ್ ಬಿ ಕ್ಲಾಸಿಫೈಡ್ ಇಂಟು 3 types. ಭಾರತದಲ್ಲಿ ಉತ್ಪಾದನೆಯಾಗುವಂತಹ ಹಣ್ಣುಗಳನ್ನು ಈ ವಾಯುಗುಣದ ಭೌಗೋಳಿಕಾಂಶಗಳ ಆಧಾರದ ಮೇಲೆ 3 ವಲಯದ ಹಣ್ಣುಗಳಾಗಿ ವಿಭಾಗ ಮಾಡಿದ್ದೀವಿ. ವಾಟ್ ಆರ್ ದೇ? ಯಾವ್ಯಾವುದಪ್ಪ ಅದು ಅಂದರೆ, ಫಸ್ಟ್ಲಿ ದ ಟ್ರಾಪಿಕಲ್ ಆ್ಯಂಡ್ ಸಬ್ ಟ್ರಾಪಿಕಲ್ ಝೋನ್ ಫ್ರೂಟ್ಸ್. ಮೊಟ್ಟ ಮೊದಲನೇದಾಗಿ ಉಷ್ಣವಲಯ ಮತ್ತು ಉಪಉಷ್ಣವಲಯದ ಹಣ್ಣುಗಳು. ಸೊ ದಿಸ್ ಝೋನ್ ಕನ್ಸಿಸ್ಟ್ಸ್ ಆಫ್, ಈ ವಲಯದಲ್ಲಿ ಬರುವಂತಹ ಅಥವಾ ಬೆಳೆಯುವಂತಹ ಹಣ್ಣುಗಳು ಯಾವ್ಯಾವುದಪ್ಪ ಅಂದರೆ ಮ್ಯಾಂಗೋ ಮಾವು, ಬನಾನಾ ಬಾಳೆಹಣ್ಣು, ಸಿಟ್ರಸ್ ಅಂದರೆ ಹುಳಿಯನ್ನು ಹೊಂದಿರುವಂತಹ ಹಣ್ಣುಗಳು, ಪೈನಾಪಲ್ ಅಂದರೆ ಅನಾನಸ್, ಪಪಾಯ ಚಿಕ್ಕು ಅಥವಾ ಸಪೋಟ, ಗೋವಾ ಸೀಬೆಹಣ್ಣು ಮತ್ತು ಗ್ರೇಪ್ಸ್ ದ್ರಾಕ್ಷಿ ಹಣ್ಣುಗಳು. ಸೆಕೆಂಡ್ಲಿ ದ ಟೆಂಪರೇಟ್ ಝೋನ್ ಫ್ರೂಟ್ಸ್ ಅಂದರೆ ಸಮಶೀತೋಷ್ಣ ವಲಯದ ಹಣ್ಣುಗಳು. ಸೊ ದಿಸ್ ಇನ್ಕ್ಲೂಡ್, ಈ ಸಮಶೀತೋಷ್ಣ ವಲಯದ ಹಣ್ಣುಗಳು ಯಾವ್ಯಾವುದನ್ನು ಒಳಗೊಂಡುತ್ತಪ್ಪ ಅಂದರೆ, ಒಂದು ಆ್ಯಪಲ್ ಸೇಬನ್ನು ಒಳಗೊಂಡಿದೆ, ಪೀಚಸ್ ಆಲ್ಮಂಡ್ ಅಂದರೆ ಬಾದಾಮಿ, ಪ್ಲಮ್, ಏಪ್ರಿಕಾಟ್, ವಾಲ್ನಟ್ ಇವೆಲ್ಲ ಕೆಲವು ಯುರೋಪಿಯನ್ ರಾಷ್ಟ್ರಗಳಲ್ಲಿ ಬೆಳೆಯುವಂತಹ ಹಣ್ಣುಗಳು. ಇತ್ತೀಚೆಗೆ ನಮ್ಮ ದೇಶದಲ್ಲೂ ಕೂಡ ಇದರ ಕೃಷಿ ಪ್ರಾರಂಭ ಆಗಿದೆ. ಸೊ ಇವೆಲ್ಲನೂ ಕೂಡ ಆಲ್ ದೀಸ್ ಫ್ರೂಟ್ಸ್ ಬಿಲಾಂಗ್ಸ್ ಟು ಆರ್ ಗ್ರೋನ್ ಇನ್ ಟೆಂಪರೇಟ್ ರೀಜನ್ಸ್. ಇವೆಲ್ಲನೂ ಕೂಡ ಸಮಶೀತೋಷ್ಣ ವಲಯಗಳಲ್ಲಿ ಬೆಳೆಯುತ್ತೆ. ನೆಕ್ಸ್ಟ್ ಈಸ್ ದ ಏರಿಡ್ ಝೋನ್ ಫ್ರೂಟ್ಸ್ ಅಂದರೆ ಶುಷ್ಕ ವಲಯದ ಹಣ್ಣುಗಳು. ಯಾವ್ಯಾವುದಪ್ಪ? ಪೊಮೊಗ್ರನೇಟ್ ದಾಳಿಂಬೆ ಹಣ್ಣು, ದೆನ್ ಚೆರ್ರಿ ಅನ್ನುವಂತಹ ಕೆಲವು ಹಣ್ಣುಗಳು ಈ ಗುಂಪಿನಲ್ಲಿ ಬರುತ್ತೆ. ನೆಕ್ಸ್ಟ್ ಎಲ್ಲ ಹಣ್ಣುಗಳ ಉತ್ಪಾದನೆಯಲ್ಲಿ ನಾವು ನೋಡಿಕೊಂಡಾಗ ಮ್ಯಾಂಗೋ, ಬನಾನಾ, ಸಪೋಟಾ ಆ್ಯಂಡ್ ಸಿಟ್ರಸ್ ಅಂದರೆ ಹುಳಿ ಹಣ್ಣುಗಳು, ದೇ ಇನ್ ದ ಪ್ರೊಡಕ್ಷನ್ ದೇ ರ್ಯಾಂಕ್ಸ್ ಫಸ್ಟ್ ಇನ್ ದ ವರ್ಲ್ಡ್. ಈ 4 ಹಣ್ಣುಗಳ ವಿಚಾರನ ತಗೊಂಡ್ರೆ ಯಾವ್ಯಾವುದಪ್ಪ ಅಂದರೆ ಮಾವು, ಬಾಳೆ, ಸಪೋಟ ಮತ್ತು ಹುಳಿ ಹಣ್ಣುಗಳ ವಿಚಾರದಲ್ಲಿ ತಗೊಂಡಾಗ ಭಾರತ ಪ್ರಪಂಚದಲ್ಲಿ ಇವುಗಳ ಉತ್ಪಾದನೆಯಲ್ಲಿ ಮೊದಲನೇ ಸ್ಥಾನದಲ್ಲಿದೆ. ಆ್ಯಂಡ್ ಅದರ್ ದ್ಯಾನ್ ದೀಸ್ ಫ್ರೂಟ್ಸ್ ಇಂಡಿಯಾ ಆಲ್ಸೋ ಪ್ರೊಡ್ಯೂಸ್, ಈ 4 ಹಣ್ಣುಗಳಲ್ಲದೇ ಭಾರತ ಸೀಬೆ ದಟ್ ಈಸ್ ಗೋವಾ, ಆ್ಯಪಲ್ ಸೇಬು, ಪಪಾಯ, ಸಿಟ್ರಸ್ ಅಂದರೆ ಹುಳಿ ಹಣ್ಣುಗಳು ಗ್ರೇಪ್ಸು, ಆರೆಂಜು, ಮೂಸಂಬಿ ಇತ್ಯಾದಿ, ಪೈನಾಪಲ್ ಅಂದರೆ ಅನಾನಸ್ ಈ ಹಣ್ಣುಗಳನ್ನು ಕೂಡ ನಮ್ಮ ದೇಶದಲ್ಲಿ ಬೆಳೀತಾ ಇದ್ದೀವಿ. ಆಲ್ ದೀಸ್ ಫ್ರೂಟ್ಸ್ ಗೋಯಿಂಗ್ ಟು ಕಾನ್ಸ್ಟಿಟ್ಯೂಟ್ ಅಬೌಟ್ 82.8% ಔಟ್ ಆಫ್ ದ ಟೋಟಲ್ ಫ್ರೂಟ್ಸ್ ಪ್ರೊಡ್ಯೂಸ್ಡ್ ಇನ್ ದ ಕಂಟ್ರಿ. ಭಾರತದಲ್ಲಿ ಬೆಳೆಯುವ ಒಟ್ಟು ಹಣ್ಣುಗಳಲ್ಲಿ ಇವಿಷ್ಟು ಹಣ್ಣುಗಳು ಒಟ್ಟಾರೆ 82.8% ಅಷ್ಟು ಈ ಹಣ್ಣುಗಳಿಂದಾನೇ ಕೂಡಿದೆ. ನೆಕ್ಸ್ಟ್ ಹಂಚಿಕೆ ಅಂದರೆ ಡಿಸ್ಟ್ರಿಬ್ಯೂಷನ್. ಸೊ ಮಹಾರಾಷ್ಟ್ರ ಸ್ಟ್ಯಾಂಡ್ಸ್ ಫಸ್ಟ್ ಇನ್ ರೆಸ್ಪೆಕ್ಟ್ ಆಫ್ ಫ್ರೂಟ್ ಪ್ರೊಡಕ್ಷನ್, ಫಾಲೋಡ್ ಬೈ AP ದಟ್ ಈಸ್ ಆಂಧ್ರ ಪ್ರದೇಶ್. ಮಹಾರಾಷ್ಟ್ರ ಹಣ್ಣುಗಳ ಉತ್ಪಾದನೆಯಲ್ಲಿ ಮೊದಲನೇ ಸ್ಥಾನದಲ್ಲಿ, ಆಂಧ್ರ ಪ್ರದೇಶ 2ನೇ ಸ್ಥಾನದಲ್ಲಿದೆ. ಔಟ್ ಆಫ್ ದ ಟೋಟಲ್ ಏರಿಯಾ ಅಂಡರ್ ಫ್ರೂಟ್ ಕಲ್ಟಿವೇಷನ್ ಅಬೌಟ್ 33.3% ಲೈಸ್ ಇನ್ ಮಹಾರಾಷ್ಟ್ರ. ಭಾರತದಲ್ಲಿ ಹಣ್ಣುಗಳ ಕೃಷಿಗೆ ಒಳಪಟ್ಟಿರುವಂತಹ ಒಟ್ಟು ಭೂಮಿಯಲ್ಲಿ 33.3% ಭಾಗ ಮಹಾರಾಷ್ಟ್ರ ಒಂದರಲ್ಲೇ ನೆಲೆಸಿದೆ. ಆ್ಯಂಡ್ ಆಂಧ್ರ ಪ್ರದೇಶದಲ್ಲಿ ಭಾರತದಲ್ಲಿ ಇರುವಂತಹ ಒಟ್ಟು
ಹಣ್ಣುಗಳ ಕೃಷಿಗೆ ಒಳಪಟ್ಟಿರೋ ಒಟ್ಟು ಭೂಮಿಯಲ್ಲಿ 26.7% ಭಾಗ ಭೂಮಿ ಆಂಧ್ರ ಪ್ರದೇಶದ ಒಂದರಲ್ಲೇ ಇದೆ. ಅಬೌಟ್ 26.7% ಲ್ಯಾಂಡ್ ಔಟ್ ಆಫ್ ದ ಟೋಟಲ್ ಲ್ಯಾಂಡ್ ಅಂಡರ್ ಫ್ರೂಟ್ಸ್ ಕಲ್ಟಿವೇಷನ್ ಲೈಸ್ ಇನ್ ಆಂಧ್ರ ಪ್ರದೇಶ್. ನೆಕ್ಸ್ಟ್, ಅದರ್ ದ್ಯಾನ್ ದೀಸ್ 2 states, ಇವಿಷ್ಟೇ ಅಲ್ಲದೇನೆ ತಮಿಳ್ನಾಡು, ಗುಜರಾತ್, ಕರ್ನಾಟಕ, UP ದಟ್ ಈಸ್ ಉತ್ತರ ಪ್ರದೇಶ್, ಬಿಹಾರ್, ಮಧ್ಯಪ್ರದೇಶ್, ವೆಸ್ಟ್ ಬೆಂಗಾಲ್ ಅಂದರೆ ಪಶ್ಚಿಮ ಬಂಗಾಳ, ಕೇರಳ, ಒರಿಸ್ಸಾ, ಅಸ್ಸಾಂ, ಜಮ್ಮು ಆ್ಯಂಡ್ ಕಾಶ್ಮೀರ್ ಆಲ್ಸೋ ಅದರ್ ಪ್ರೊಡ್ಯೂಸರ್ಸ್ ಆಫ್ ಫ್ರೂಟ್ಸ್ ಇನ್ ದ ಕಂಟ್ರಿ. ಇವಿಷ್ಟು ಕೂಡ ಅಂದರೆ ಮಹಾರಾಷ್ಟ್ರ ಮತ್ತು ಆಂಧ್ರ ಪ್ರದೇಶನ ಬಿಟ್ಟು ಈ ಎಲ್ಲ ರಾಜ್ಯಗಳು ಕೂಡ ವಿವಿಧ ರೀತಿಯ ಹಣ್ಣುಗಳನ್ನು ಭಾರತದಲ್ಲಿ ಉತ್ಪಾದಿಸ್ತಾ ಇವೆ. ಇನ್ ಇಂಡಿಯಾ, ಔಟ್ ಆಫ್ ದ ಟೋಟಲ್ ಫ್ರೂಟ್ಸ್ ಪ್ರೊಡ್ಯೂಸ್ಡ್, ಅಬೌಟ್ ಮ್ಯಾಂಗೋ ಆ್ಯಂಡ್ ಬನಾನಾ ಆಕ್ಯುಪೈಸ್ ಪ್ರಾಮಿನೆಂಟ್ ಪೊಸಿಷನ್ ಇನ್ ರೆಸ್ಪೆಕ್ಟ್ ಆಫ್ ಪ್ರೊಡಕ್ಷನ್ ಆ್ಯಸ್ ವೆಲ್ ಆಸ್ ಏರಿಯಾ. ಭಾರತದಲ್ಲಿ ಹಣ್ಣುಗಳೆಲ್ಲ ಉತ್ಪಾದನೆಯನ್ನು ನಾವು ನೋಡಿದ್ರೆ ಮ್ಯಾಂಗೋ ಅಂದರೆ ಮಾವು ಮತ್ತು ಬನಾನಾ ಬಾಳೆಹಣ್ಣು ಎರಡೂ ಕೂಡ ಅಧಿಕ ಪ್ರಮಾಣದಲ್ಲಿ ಉತ್ಪಾದನೆಯಾಗುವಂತಹ ಹಣ್ಣುಗಳಾಗಿದ್ದು ದೇ ಟುಗೆದರ್ ಕಾನ್ಸ್ಟಿಟ್ಯೂಟ್ ಅಬೌಟ್ 58.4% ಔಟ್ ಆಫ್ ದ ಟೋಟಲ್ ಫ್ರೂಟ್ಸ್ ಪ್ರೊಡಕ್ಷನ್ ಇನ್ ದ ಕಂಟ್ರಿ. ಭಾರತ ಉತ್ಪಾದನೆ ಮಾಡುವಂತಹ ಒಟ್ಟು ಹಣ್ಣುಗಳ ಉತ್ಪಾದನೆಯಲ್ಲಿ ಮಾವು ಮತ್ತು ಬಾಳೆಹಣ್ಣು ಎರಡರ ಪಾಲೇ 58.4%. ನೆಕ್ಸ್ಟ್, ಔಟ್ ಆಫ್ ದ ಟೋಟಲ್ ಏರಿಯಾ ಅಂಡರ್ ಹಾರ್ಟಿಕಲ್ಚರ್ ಅಂದರೆ ತೋಟಗಾರಿಕಾ ಬೆಳೆಗಳಿಗೆ ಒಳಪಟ್ಟಿರುವಂತಹ ಒಟ್ಟು ಭೂಮಿಯಲ್ಲಿ ಅಬೌಟ್ 23.2 million hectares ಈಸ್ ಕಂಪ್ರೈಸ್ಡ್ ಬೈ ದ ಫ್ರೂಟ್ ಕಲ್ಟಿವೇಷನ್. ಎಷ್ಟು? 23.2 ಮಿಲಿಯನ್ ಹೆಕ್ಟೇರುಗಳಷ್ಟು ಭೂಮಿಯಲ್ಲಿ ಬರೀ ಹಣ್ಣುಗಳನ್ನೇ ನಾವು ಉತ್ಪಾದಿಸ್ತಾ ಇದ್ದೀವಿ. ಆ್ಯಂಡ್ ಔಟ್ ಆಫ್ ದೇಸ್ ದಟ್ ಈಸ್ ಔಟ್ ಆಫ್ 23.2 million hectares ಆಫ್ ಲ್ಯಾಂಡ್ ಅಬೌಟ್ 257.3 million tons ಆಫ್ ಫ್ರೂಟ್ಸ್ ಆ್ಯಂಡ್ ಫ್ರೂಟ್ ಪ್ರಾಡಕ್ಟ್ಸ್ ವರ್ ಪ್ರೊಡ್ಯೂಸ್ಡ್ ಇನ್ ದ ಕಂಟ್ರಿ. ಭಾರತ 23.2 ಮಿಲಿಯನ್ ಹೆಕ್ಟೇರುಗಳಷ್ಟು ಪ್ರದೇಶದಲ್ಲಿ 257.3 ಮಿಲಿಯನ್ ಟನ್ನುಗಳಷ್ಟು ಹಣ್ಣು ಮತ್ತು ಹಣ್ಣಿನ ಉತ್ಪನ್ನಗಳನ್ನು ಉತ್ಪಾದನೆ ಮಾಡ್ತಾ ಇದೆ. ಸೊ ಇಂಡಿಯಾ ಈಸ್ ಆಲ್ಸೋ ಎಕ್ಸ್ಪೋರ್ಟ್ ಫ್ರೂಟ್ಸ್ ಟು ಅದರ್ ಕಂಟ್ರೀಸ್ ಆ್ಯಂಡ್ ಇಟ್ ಈಸ್ ಹ್ಯಾವಿಂಗ್ ಗುಡ್ ಡಿಮ್ಯಾಂಡ್ ಆಫ್ಟರ್ ದ ಇಂಟ್ರೊಡಕ್ಷನ್ ಆಫ್ ದ ರೆಫ್ರಿಜಿರೇಷನ್ ಫೆಸಿಲಿಟೀಸ್. ಶೈತ್ಯಾಗಾರದ ವ್ಯವಸ್ಥೆ ಅಥವಾ ಸೌಲಭ್ಯಗಳನ್ನು ಸರ್ಕಾರ ಒದಗಿಸಿದ ಮೇಲೆ ಯಾವುದರಲ್ಲಿ ಒಂದು ಅವುಗಳನ್ನು ಶೇಖರಿಸಿಡೋದ್ರಲ್ಲಾಗಲಿ ಅಥವಾ ಸಾರಿಗೆಯಲ್ಲಾಗಲಿ ಮಾಡಿದ್ರಿಂದಾಗಿ ವಿದೇಶಗಳಿಗೆ ರಫ್ತು ಮಾಡೋದಕ್ಕೂ ಕೂಡ ಸಾಧ್ಯ ಆಗಿದೆ. ದಸ್ ದ ಫಾರ್ಮರ್ಸ್ ಆರ್ ಗೆಟ್ಟಿಂಗ್ ಮೋರ್ ಇನ್ಕಮ್ ಫ್ರಮ್ ದ ಫ್ರೂಟ್ ಕಲ್ಟಿವೇಷನ್ ಆ್ಯಂಡ್ ಪ್ರೊಡಕ್ಷನ್. ಒಟ್ಟಿನಲ್ಲಿ ರೈತರಿಗೆ ಈ ಹಣ್ಣಿನ ಕೃಷಿಯಿಂದ ಬೇಕಾದಷ್ಟು ಲಾಭ ಅಥವಾ ಆದಾಯ ದೊರೀತಾ ಇದೆ. ನೆಕ್ಸ್ಟ್ ಐ ಪ್ರೊಸೀಡ್ ಟು ದ ವೆಜಿಟೇಬಲ್ ಕಲ್ಟಿವೇಷನ್. ನೆಕ್ಸ್ಟ್ ಏನಪ್ಪ ಅಂದರೆ ತರಕಾರಿಗಳ ಉತ್ಪಾದನೆ. ದ ವೆಜಿಟೇಬಲ್ಸ್ ಆಲ್ಸೋ ಪ್ಲೇ ಎನ್ ಇಂಪಾರ್ಟೆಂಟ್ ರೋಲ್ ಇನ್ ದ ಹಾರ್ಟಿಕಲ್ಚರ್ ಕ್ರಾಪ್ ಕಲ್ಟಿವೇಷನ್. ಈ ತೋಟಗಾರಿಕಾ ಬೆಳೆಗಳಲ್ಲಿ ತರಕಾರಿ ಕೂಡ ಉತ್ತಮ ಪ್ರಧಾನವಾದ ಪಾತ್ರವನ್ನು ನಿರ್ವಹಿಸ್ತಾ ಇದೆ. ಆ್ಯಂಡ್ ದ ವೆಜಿಟೇಬಲ್ಸ್ ಇನ್ ರೆಸ್ಪೆಕ್ಟ್ ಆಫ್ ದ ಪ್ರೊಡಕ್ಷನ್ ಆಫ್ ವೆಜಿಟೇಬಲ್ಸ್, ಇಂಡಿಯಾ ರ್ಯಾಂಕ್ಸ್ ಸೆಕೆಂಡ್ ಇನ್ ದ ವರ್ಲ್ಡ್ ನೆಕ್ಸ್ಟ್ ಓನ್ಲಿ ಟು ಚೈನಾ. ಭಾರತ ತರಕಾರಿಗಳ ಉತ್ಪಾದನೆಯಲ್ಲಿ ಚೀನಾದ ನಂತರ 2ನೇ ಸ್ಥಾನದಲ್ಲಿದೆ. ಇನ್ ದ ಸೇಮ್ ವೇ ಇನ್ ರೆಸ್ಪೆಕ್ಟ್ ಆಫ್ ಪ್ರೊಡಕ್ಷನ್ ಆಫ್ ಫ್ರೂಟ್ಸ್ ಆಲ್ಸೋ ಇಂಡಿಯಾ ರ್ಯಾಂಕ್ಸ್ ಸೆಕೆಂಡ್ ನೆಕ್ಸ್ಟ್ ಓನ್ಲಿ ಟು ಚೈನಾ. ಹಾಗೆಯೇ ಹಣ್ಣುಗಳ ಉತ್ಪಾದನೆಯಲ್ಲೂ ಕೂಡ ಭಾರತ ಚೀನಾದ ನಂತರ 2ನೇ ಸ್ಥಾನದಲ್ಲಿದೆ. ಸೊ ದ ವೆಜಿಟೇಬಲ್ಸ್ ಆರ್ ಆಲ್ಸೋ ಕಾಲ್ಡ್ ಆಸ್ ದ ಕ್ಯಾಚ್ ಕ್ರಾಪ್ಸ್. ಈ ತರಕಾರಿಗಳನ್ನು ನಡು ಫಸಲು ಅಂತ ಕರೀತಾರೆ. ಏನು ನಡು ಫಸಲು ಅಂದರೆ the vegetables are usually grown in between the Rabi and Kharif season. ಅಂದರೆ ನಾವು ರಬಿ ಮತ್ತು ಖಾರಿಫ್ ಬೆಳೆಗಳ ಕಾಲ ಅಂತ ನಾವು ಏನು ಕರಿತೀವಿ, ಆ ಬೆಳೆಗಳ ಕಾಲದ ನಡುವೆ ಈ ತರಕಾರಿಗಳನ್ನು ನಾವು ಬೆಳಿತೀವಿ. ಇಟ್ ಈಸ್ ಎ ಶಾರ್ಟ್ ಟರ್ಮ್ ಕ್ರಾಪ್. ತರಕಾರಿಗಳು ಅಲ್ಪಾವಧಿಯ ಬೆಳೆಗಳು. ಸಮ್ಟೈಮ್ಸ್ ವಾಟ್ ಹ್ಯಾಪನ್ಸ್ ಇಫ್ ದ ಕ್ರಾಪ್ ಕಲ್ಟಿವೇಷನ್ ಫೇಲ್ಯೂರ್ಸ್, ಏನಾದರೂ ಬೆಳೆಗಳ
ಸಾಗುವಳಿಯಲ್ಲಿ ತುಂಬ ನಷ್ಟ ಆಗೋದಾಗ ಇಮಿಡಿಯೇಟ್ಲಿ ದ ಫಾರ್ಮರ್ಸ್ ಶಿಫ್ಟ್ ಟು ದ ವೆಜಿಟೇಬಲ್ ಕಲ್ಟಿವೇಷನ್. ತಕ್ಷಣ ಏನು ಮಾಡ್ತಾರೆ, ರೈತರು ತರಕಾರಿಗಳ ಬೆಳೆಯನ್ನು ಬೆಳೆಯೋದಕ್ಕೆ ಆ ಸಣ್ಣ ಪೀರಿಯಡಲ್ಲಿ, ಅಂದರೆ ಶಾರ್ಟ್ ಪೀರಿಯಡಲ್ಲಿ, ಕಡಿಮೆ ಅಲ್ಪಾವಧಿಯಲ್ಲಿ ಈ ತರಕಾರಿಗಳನ್ನು ಬೆಳೆಯೋದಕ್ಕೆ ಪ್ರಾರಂಭ ಮಾಡ್ತಾರೆ. ಇದರಿಂದಾಗಿ ಏನಾಗುತ್ತೆ, ದ ಲಾಸ್ ವಿಚ್ ವಾಸ್ ಮೇಡ್ ಇನ್ ದ ಕ್ರಾಪ್ ಕಲ್ಟಿವೇಷನ್ ಈಸ್ ಮೇಡ್ ಗುಡ್ ಇನ್ ದ ವೆಜಿಟೇಬಲ್ ಕಲ್ಟಿವೇಷನ್. ಇದರಿಂದಾಗಿ ಏನಾಗುತ್ತೆ, ಬೆಳೆಗಳ ಸಾಗುವಳಿಯಲ್ಲಿ ಅವ್ರಿಗಾದಂತಹ ನಷ್ಟ ಈ ತರಕಾರಿಗಳ ಉತ್ಪಾದನೆಯಿಂದ ಅವ್ರಿಗೆ ಸುಧಾರಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ದ ಥಿಂಗ್ ಈಸ್, it also going to involve the irrigation facility like we said in the fruit cultivation. It also involve good quality seeds and capital, skilled labor force, etc. ಈ ನಾನು ಹಣ್ಣಿನ ಸಾಗುವಳಿಯಲ್ಲಿ ಹೇಳಿದ ಹಾಗೆ ತರಕಾರಿ ಸಾಗುವಳಿಗೂ ಕೂಡ ನೀರಾವರಿ, ಬಂಡವಾಳ, ಉತ್ತಮ ಸುಧಾರಿತ ಬೀಜಗಳು, ನುರಿತ ಕಾರ್ಮಿಕರು, ಪ್ರತಿಯೊಂದು ಕೂಡ ಬೇಕಾಗುತ್ತೆ. But the drip irrigation is very well suits to this cultivation. ಈ ತರಕಾರಿ ಬೆಳೆಗಳ ಉತ್ಪಾದನೆ ಅಥವಾ ಸಾಗುವಳಿಗೆ ನಾವು ಹನಿ ನೀರಾವರಿನ ಬಳಸ್ಕೊಂಡ್ರೆ ತುಂಬ ಅದು ಚೆನ್ನಾಗಿ ಅದಕ್ಕೆ ಸೂಟ್ ಆಗುತ್ತೆ, ಅಂದರೆ ಯೋಗ್ಯವಾಗಿರುತ್ತೆ ಅಂತ ಹೇಳ್ಬೋದು. ಹೇಗೆ ಅಂದರೆ, ಇಟ್ ಆಲ್ಸೋ ಗೋಯಿಂಗ್ ಟು ಹ್ಯಾವ್ ದ ಮಾಯಿಶ್ಚರ್ ಫಾರ್ ಎ ಲಾಂಗ್ ಟೈಮ್. ಅಂದರೆ ಮಣ್ಣು ಅತ್ಯಂತ ದೀರ್ಘಾವಧಿಯವರೆಗೆ ತೇವಾಂಶವನ್ನು ಹಿಡಿದಿಟ್ಕೊಂಡಿರುತ್ತೆ. ಯಾಕೆಂದರೆ ಒಂದೊಂದೇ ಹನಿ ನೀರಾವರಿ ಬೀಳೋದ್ರಿಂದ ದೆರ್ ಈಸ್ ನೋ ವೇಸ್ಟೇಜ್ ಆಫ್ ವಾಟರ್ ಆ್ಯಂಡ್ ಸಾಯಿಲ್ ಎರೋಷನ್ ಈಸ್ ಆಲ್ಸೋ ಆಬ್ಸೆಂಟ್. ಇದರಲ್ಲಿ ನೀರು ನಷ್ಟ ಆಗೋದು ಕೂಡ ಇಲ್ಲ. ನೆಕ್ಸ್ಟು ಮಣ್ಣಿನ ಸವೆತ ಅಂತೇನು ಹೇಳ್ತೀವಿ ಅದು ಕೂಡ ಇರಲ್ಲ. ಅದಕ್ಕೆ ಈ ಹನಿ ನೀರಾವರಿ ಇದಕ್ಕೆ ತುಂಬ ಯೋಗ್ಯವಾದ, ಅನುಕೂಲಕರವಾದಂತಹ ನೀರಾವರಿ ವಿಧಾನ ಆಗಿದೆ. ನೆಕ್ಸ್ಟ್, the vegetables, they are very well used by majority of the population because nowadays in respect of the health grounds is concerned, ಈಗಂತೂ ಪ್ರತಿಯೊಬ್ಬರೂ ಕೂಡ ಹಣ್ಣು ತರಕಾರಿಗಳು ಬಳಸ್ತಾರೆ. ಯಾಕೆಂದರೆ ಆರೋಗ್ಯದ ದೃಷ್ಟಿಯಿಂದ ದ ಪೀಪಲ್ ಗೋಯಿಂಗ್ ಟು ಯೂಸ್ ದ ರಾ ವೆಜಿಟೇಬಲ್ಸ್. ಈ ಎಷ್ಟೋ ಜನ ಬರೀ ಕಚ್ಚಾ ತರಕಾರಿಗಳನ್ನು ತಿನ್ನೋದು, ಸಲಾಡ್ಸ್ ಮಾಡಿಕೊಂಡು ನಾವು ಇತ್ತೀಚೆಗೆ ನೋಡಬಹುದು. ಸೊ ಇನ್ ಇಂಡಿಯಾ ವೆರೈಟೀಸ್ ಆಫ್ ವೆಜಿಟೇಬಲ್ಸ್ ಆರ್ ಗ್ರೋನ್ ಇನ್ ಅಕಾರ್ಡೆನ್ಸ್ ವಿತ್ ದ ಕ್ಲೈಮ್ಯಾಟಿಕ್ ಕಂಡೀಷನ್ಸ್ ಆ್ಯಂಡ್ ದ ಸಾಯಿಲ್ ಫರ್ಟಿಲಿಟಿ. ಭಾರತದಲ್ಲಿ ವೈವಿಧ್ಯಮಯವಾದ ತರಕಾರಿಗಳನ್ನು ಬೆಳೀತಾರೆ. ಯಾವುದಕ್ಕನುಗುಣವಾಗಿ ಅಂದರೆ ವಾಯುಗುಣ, ಮಣ್ಣಿನ ಫಲವತ್ತತೆಗೆ ಮತ್ತು ನೀರಿನ ಲಭ್ಯತೆಗೆ ಅನುಗುಣವಾಗಿ. ಸೊ ದ ಇಂಪಾರ್ಟೆಂಟ್ ವೆಜಿಟೇಬಲ್ಸ್ ದಟ್ ಆರ್ ಗ್ರೋನ್ ಇನ್ ಇಂಡಿಯಾ ಆರ್, ಭಾರತದಲ್ಲಿ ಉತ್ಪಾದನೆಯಾಗುವಂತಹ ಪ್ರಮುಖ ತರಕಾರಿಗಳು ಅಂದರೆ ಪೊಟ್ಯಾಟೊ ಅಂದರೆ ಆಲೂಗೆಡ್ಡೆ, ಪೀಸ್ ಅಂತ ಅಂದರೆ ಇದು ಬಟಾಣಿ, ಕಾಲಿಫ್ಲವರ್, ಹೂಕೋಸು, ಬ್ರಿಂಜಾಲ್ ಬದನೆ, ಕ್ಯಾಬೇಜ್ ಎಲೆಕೋಸು, ಆನಿಯನ್ ಈರುಳ್ಳಿ, ಟೊಮ್ಯಾಟೊ ಮತ್ತು ಇತರ ತರಕಾರಿಗಳು. ಸೊ ಈ ಎಲ್ಲ ತರಕಾರಿಗಳು ಅಲ್ಲದೆ ನಾವು ಬೇರೆ ತರಕಾರಿಗಳು ಕೂಡ, ಬೀನ್ಸ್ ಇರ್ಬೋದು, ಕ್ಯಾರೆಟ್ ಇರಬಹುದು, ಇನ್ನು ಅನೇಕ ತರಕಾರಿಗಳನ್ನು ಕೂಡ ನಾವು ಬೆಳಿತೀವಿ. ಸೊ ಇನ್ ರೆಸ್ಪೆಕ್ಟ್ ಆಫ್ ಪ್ರೊಡಕ್ಷನ್ ಆಫ್ ವೆಜಿಟೇಬಲ್ಸ್, ಪೊಟ್ಯಾಟೊ ಸ್ಟ್ಯಾಂಡ್ಸ್ ಫಸ್ಟ್ ಇನ್ ದ ಕಂಟ್ರಿ. ಭಾರತದಲ್ಲಿ ಉತ್ಪಾದನೆಯಾಗುವಂತಹ ತರಕಾರಿಗಳಲ್ಲಿ ಆಲೂಗೆಡ್ಡೆ ಮೊದಲನೇ ಸ್ಥಾನದಲ್ಲಿದೆ. ಭಾರತದಲ್ಲಿ ಉತ್ಪಾದನೆಯಾಗುವಂತಹ ಒಟ್ಟು ತರಕಾರಿಗಳಲ್ಲಿ 27% ಭಾಗ ಬರೀ ಆಲೂಗೆಡ್ಡೆಯಿಂದನೇ ಕೂಡಿದೆ. ದಟ್ ಈಸ್ ಔಟ್ ಆಫ್ ದ ಟೋಟಲ್ ವೆಜಿಟೇಬಲ್ಸ್ ಪ್ರೊಡ್ಯೂಸ್ಡ್ ಇನ್ ದ ಕಂಟ್ರಿ, ಅಬೌಟ್ 27% ಈಸ್ ಕನ್ಸಿಸ್ಟ್ಸ್ ಆಫ್ ದ ಪೊಟ್ಯಾಟೊ. ಭಾರತದಲ್ಲಿ ಉತ್ಪಾದನೆಯಾಗುವಂತಹ ತರಕಾರಿಗಳಲ್ಲಿ, ಒಟ್ಟು ತರಕಾರಿಗಳಲ್ಲಿ 27% ಭಾಗ ಆಲೂಗೆಡ್ಡೆಯಿಂದನೇ ಕೂಡಿದೆ. ನೆಕ್ಸ್ಟ್, ಇನ್ ರೆಸ್ಪೆಕ್ಟ್ ಆಫ್ ಪೀಸ್ ಆ್ಯಂಡ್ ಕಾಲಿಫ್ಲವರ್ ಪ್ರೊಡಕ್ಷನ್, ಯಾವ ವಿಚಾರದಲ್ಲಿ ಅಂದರೆ ಉತ್ಪಾದನೆಯ ವಿಚಾರದಲ್ಲಿ ಯಾವ್ಯಾವುದು ಈ ಬಟಾಣಿ ಮತ್ತು ಹೂಕೋಸು ನಾವು ತಗೊಂಡ್ರೆ ಪ್ರಪಂಚದಲ್ಲಿ ಭಾರತ ಮೊದಲನೇ ಸ್ಥಾನದಲ್ಲಿದೆ. ಇಂಡಿಯಾ ರ್ಯಾಂಕ್ಸ್ ಫಸ್ಟ್ ಇನ್ ದ ಪ್ರೊಡಕ್ಷನ್ ಆಫ್ ಪೀಸ್ ಆ್ಯಂಡ್ ಕಾಲಿಫ್ಲವರ್ ಇನ್ ದ ವರ್ಲ್ಡ್. ಇನ್ ದ ಸೇಮ್ ವೇ, ಹಾಗೆಯೇ ಇನ್ ರೆಸ್ಪೆಕ್ಟ್ ಆಫ್ ದ ಪ್ರೊಡಕ್ಷನ್ ಆಫ್ ಬ್ರಿಂಜಾಲ್, ಕ್ಯಾಬೇಜ್ ಆ್ಯಂಡ್ ಆನಿಯನ್, ಹಾಗೆಯೇ ಬದನೆ
ನೆಕ್ಸ್ಟು ಎಲೆಕೋಸು ಮತ್ತು ಈರುಳ್ಳಿಯ ಉತ್ಪಾದನೆಯಲ್ಲಿ ಪ್ರಪಂಚಕ್ಕೆ ಭಾರತ 2ನೇ ಸ್ಥಾನದಲ್ಲಿದೆ. ಇನ್ ದ ಸೇಮ್ ವೇ ಇನ್ ರೆಸ್ಪೆಕ್ಟ್ ಆಫ್ ದ ಪ್ರೊಡಕ್ಷನ್ ಆಫ್ ಟೊಮ್ಯಾಟೊ ಆ್ಯಂಡ್ ಆನಿಯನ್, ಹಾಗೆಯೇ ಟೊಮೆಟೊ ಮತ್ತು ಈರುಳ್ಳಿಯ ಉತ್ಪಾದನೆಯಲ್ಲಿ ಭಾರತ ಇಟ್ ಈಸ್ ಇನ್ ದ 3rd ಪೊಸಿಷನ್ ಇನ್ ದ ವರ್ಲ್ಡ್. ಭಾರತ ಜಗತ್ತಿನಲ್ಲಿ 3ನೇ ಸ್ಥಾನದಲ್ಲಿದೆ. ನೆಕ್ಸ್ಟ್ ಈಸ್ ದ ಡಿಸ್ಟ್ರಿಬ್ಯೂಷನ್ ಆ್ಯಂಡ್ ಪ್ರೊಡಕ್ಷನ್, ಅಂದರೆ ಈಗ ಹಂಚಿಕೆ ಮತ್ತು ಉತ್ಪಾದನೆ. ಸೊ ಇನ್ ಇಂಡಿಯಾ ದ ಸ್ಟೇಟ್ಸ್ ವಿಚ್ ವಿಲ್ ಗೋಯಿಂಗ್ ಟು ಪ್ರೊಡ್ಯೂಸ್ ದ ವೆಜಿಟೇಬಲ್ಸ್ ಆರ್, ಭಾರತದಲ್ಲಿ ತರಕಾರಿಯನ್ನು ಉತ್ಪಾದನೆ ಮಾಡುವ ಪ್ರಮುಖ ರಾಜ್ಯಗಳು ಅಂದರೆ ವೆಸ್ಟ್ ಬೆಂಗಾಲ್, ಪಶ್ಚಿಮ ಬಂಗಾಳ, ಉತ್ತರ ಪ್ರದೇಶ್, ಬಿಹಾರ್, ಆಂಧ್ರ ಪ್ರದೇಶ್, ಮಧ್ಯಪ್ರದೇಶ್, ಗುಜರಾತ್, ತಮಿಳುನಾಡು, ಮಹಾರಾಷ್ಟ್ರ, ಕರ್ನಾಟಕ ಮತ್ತು ಹರಿಯಾಣ. These states together going to produce about 83.4% of the vegetables out of the total vegetables produced in the country. ಭಾರತದಲ್ಲಿ ಉತ್ಪಾದನೆಯಾಗುವ ಒಟ್ಟು ತರಕಾರಿಗಳಲ್ಲಿ 83.4% ಅಷ್ಟು ತರಕಾರಿಗಳನ್ನು ಈ ರಾಜ್ಯಗಳೇ ಉತ್ಪಾದನೆ ಮಾಡ್ತಾ ಇವೆ. ಅದರಲ್ಲಿ West Bengal is the largest producer of vegetables in the country and its contribution to the total output of vegetables is 15%. ಪಶ್ಚಿಮ ಬಂಗಾಳ ಭಾರತದಲ್ಲಿ ತರಕಾರಿಗಳ ಉತ್ಪಾದನೆಯಲ್ಲಿ 1ನೇ ಸ್ಥಾನದಲ್ಲಿದ್ದು ಇಡೀ ತರಕಾರಿಗಳ ಉತ್ಪಾದನೆಯಲ್ಲಿ ಪಶ್ಚಿಮ ಬಂಗಾಳದ ಪಾಲು 15% ಕಂಡುಬರುತ್ತೆ. ನೆಕ್ಸ್ಟ್, ಔಟ್ ಆಫ್ ದ ಟೋಟಲ್ area under horticulture, about 8.9 million hectares are contributed to the cultivation of vegetables. ಭಾರತದಲ್ಲಿ ತೋಟಗಾರಿಕಾ ಬೆಳೆಗಳಲ್ಲಿ ಬೆಳೀತಾ ಇರುವಂತಹ ಒಟ್ಟು ಭೂಮಿಯಲ್ಲಿ 8.9 ಮಿಲಿಯನ್ ಹೆಕ್ಟೇರ್ಗಳಷ್ಟು ಭೂಮಿಯಲ್ಲಿ ತರಕಾರಿಗಳನ್ನು ಬೆಳೀತಾ ಇದ್ದೀವಿ. ಔಟ್ ಆಫ್ ದ ಟೋಟಲ್ ಪ್ರೊಡಕ್ಷನ್ ಆಫ್ ಹಾರ್ಟಿಕಲ್ಚರಲ್ ಕ್ರಾಪ್ಸ್ ಅಬೌಟ್ 156 million tons ಆಫ್ ವೆಜಿಟೇಬಲ್ಸ್ ಆರ್ ಪ್ರೊಡ್ಯೂಸ್ಡ್. ತೋಟಗಾರಿಕಾ ಬೆಳೆಗಳ ಒಟ್ಟು ಉತ್ಪಾದನೆಯಲ್ಲಿ 156 ಮಿಲಿಯನ್ ಟನ್ಗಳಷ್ಟು ತರಕಾರಿ ಆಗ್ತಾ ಇದೆ, ನಾವು ಬೆಳೀತಾ ಇದ್ದೀವಿ. ನೆಕ್ಸ್ಟ್, ಇಂಡಿಯಾ ಆಲ್ಸೋ ಗೋಯಿಂಗ್ ಟು ಎಕ್ಸ್ಪೋರ್ಟ್ ದ ವೆಜಿಟೇಬಲ್ಸ್ ವಿಚ್ ಕುಡ್ ವಿತ್ಸ್ಟ್ಯಾಂಡ್ ಲಾಂಗ್ ಟ್ರಾನ್ಸ್ಪೋರ್ಟೇಷನ್. ಯಾವುದು ದೀರ್ಘಾವಧಿಯವರೆಗೆ ಅಂದರೆ ತುಂಬ ದೂರದ ಸಾರಿಗೆಯನ್ನು ತಡೆದು ಉಳ್ಕೊಳ್ಳುತ್ತೋ ಅಂತಹ ತರಕಾರಿಗಳನ್ನು ಇದು ಬೇರೆ ರಾಷ್ಟ್ರಗಳಿಗೆ ಇದು ಎಕ್ಸ್ಪೋರ್ಟ್ ಅಂದರೆ ರಫ್ತು ಮಾಡ್ತಾ ಇದೆ. ಪ್ರೊವೈಡೆಡ್ ಇಫ್ ದ ಟ್ರಾನ್ಸ್ಪೋರ್ಟೇಷನ್ ಮೀಡಿಯಾಸ್ ಪೊಸೆಸ್ ರೆಫ್ರಿಜಿರೇಷನ್ ಫೆಸಿಲಿಟೀಸ್, ಅಂದರೆ ಯಾವ ಸಾರಿಗೆ ಮಾಧ್ಯಮದಲ್ಲಿ ನಾವು ಕಳಿಸ್ಕೊಡ್ತೀವೋ ಅಲ್ಲಿ ಶೈತ್ಯಾಗಾರದ ವ್ಯವಸ್ಥೆಗಳು ಇದ್ದರೆ ಮಾತ್ರ ಇದು ಸಾಧ್ಯ. ನೆಕ್ಸ್ಟ್, ಐ ಪ್ರೊಸೀಡ್ ಟು ದ ಸ್ಪೈಸಸ್, ಅಂದರೆ ಸಾಂಬಾರ ಪದಾರ್ಥಗಳು. India is the largest producer, exporter and which is having more area under spices production. ಭಾರತ ವಿಸ್ತಾರವಾದ ಭೂಮಿಯಲ್ಲಿ ಸಾಂಬಾರ ಪದಾರ್ಥಗಳನ್ನು ಬೆಳೀತಾ ಇದೆ. ಇದು ಉತ್ಪಾದನೆಯಲ್ಲೂ ಕೂಡ ಅತ್ಯಧಿಕ ಭಾಗವನ್ನು ಪ್ರಪಂಚದಲ್ಲಿ ಹೋಲಿಸಿ ನೋಡಿದಾಗ ಹೆಚ್ಚು ಉತ್ಪಾದನೆ ಕೂಡ ಸಾಂಬಾರು ಪದಾರ್ಥಗಳನ್ನು ಮಾಡ್ತಾ ಇದೆ. ಹಾಗೆ ಸಾಂಬಾರು ಪದಾರ್ಥಗಳ ರಫ್ತಿನಲ್ಲೂ ಕೂಡ ಇದು ಉತ್ತಮ ಸ್ಥಾನದಲ್ಲಿದೆ. ಸೊ ದ ಇಂಡಿಯಾ ಆ್ಯಸ್ ಇಟ್ ವಿಲ್ ಗೋಯಿಂಗ್ ಟು ಪ್ರೊಡ್ಯೂಸ್ ಮೋರ್ ಅಮೌಂಟ್ ಆಫ್ ಸ್ಪೈಸಸ್, ಅಂದರೆ ಸಾಂಬಾರ ಪದಾರ್ಥಗಳನ್ನು ಅಧಿಕ ಪ್ರಮಾಣದಲ್ಲಿ ಭಾರತ ಉತ್ಪಾದನೆ ಮಾಡೋದ್ರಿಂದ ಇಂಡಿಯಾ ಈಸ್ ಕಾಲ್ಡ್ ಆ್ಯಸ್ ದ ಲ್ಯಾಂಡ್ ಆಫ್ ಸ್ಪೈಸಸ್. ಭಾರತವನ್ನು ಏನಂತ ಕರೀತಾರೆ? ಸಾಂಬಾರ ಪದಾರ್ಥಗಳ ನಾಡು ಅಂತ ಕರೀತಾರೆ. ದ ಇಂಪಾರ್ಟೆಂಟ್ ಸ್ಪೈಸಸ್ ಪ್ರೊಡ್ಯೂಸ್ಡ್ ಇನ್ ಇಂಡಿಯಾ ಆರ್, ಯಾವ್ಯಾವ ಪ್ರಮುಖ ಸಾಂಬಾರ ಪದಾರ್ಥಗಳನ್ನು ಭಾರತ ಉತ್ಪಾದನೆ ಮಾಡುತ್ತೆ ಅಂದರೆ ಪೆಪ್ಪರ್ ಕಾಳು ಮೆಣಸು, ಚಿಲ್ಲಿ ಮೆಣಸಿನಕಾಯಿ, ಜಿಂಜರ್ ಶುಂಠಿ, ಟರ್ಮರಿಕ್ ಅರಿಶಿನ, ಗಾರ್ಲಿಕ್ ಬೆಳ್ಳುಳ್ಳಿ, ದೆನ್ ಕಾರ್ಡೆಮಮ್ ಅಂದರೆ ಏಲಕ್ಕಿ. ಸೊ ಇವಿಷ್ಟೇ ಅಲ್ಲದೇನೆ ಇಟ್ ಆಲ್ಸೋ ಗೋಯಿಂಗ್ ಟು ಪ್ರೊಡ್ಯೂಸ್ ಸಮ್ ಟ್ರೀ ಸ್ಪೈಸಸ್, ಅಂದರೆ ಕೆಲವು ಮರಗಳಿಂದಾನೂ ಕೂಡ ಸಾಂಬಾರ ಪದಾರ್ಥಗಳು ದೊರೆಯುತ್ತವೆ. ಫಾರ್ ಎಕ್ಸಾಂಪಲ್ ಸಿನೆಮನ್, ನಾವು ಚಕ್ಕೆ ಅಂತ ಏನು ಕರಿತೀವಿ ಅದು ಕ್ಲೌ, ಲವಂಗ ಅಂತ ಏನು ಕರಿತೀವಿ ಅದು. ಸೊ ಇವುಗಳೆಲ್ಲನೂ ನಮಗೆ ಮರಗಳಿಂದಾನೂ ಕೂಡ ದೊರೆಯುವಂತಹ ಸ್ಪೈಸಸ್ ಸಾಂಬಾರ ಪದಾರ್ಥಗಳಾಗಿದೆ. ಬಿಸೈಡ್ಸ್ ದಿಸ್, ಇವಿಷ್ಟೇ ಅಲ್ಲದೆ ಈ ಸಾಂಬಾರ ಪದಾರ್ಥಗಳ ಜೊತೆಗೆ ಮೆಣಸಿನಕಾಯಿ ಕೂಡ ಸೇರಿಕೊಳ್ಳುತ್ತೆ, ಚಿಲ್ಲೀಸ್. ಸೊ ಇನ್ ಇಂಡಿಯಾ ಔಟ್ ಆಫ್ ದ ಟೋಟಲ್ ಸ್ಪೈಸಸ್ ಪ್ರೊಡ್ಯೂಸ್ಡ್
ಅಬೌಟ್ 22% ಈಸ್ ಕನ್ಸಿಸ್ಟ್ಸ್ ಆಫ್ ಚಿಲ್ಲಿ. ಭಾರತ ಉತ್ಪಾದನೆ ಮಾಡುವ ಒಟ್ಟು ಸಾಂಬಾರ ಪದಾರ್ಥಗಳಲ್ಲಿ 22% ಭಾಗ ಮೆಣಸಿನಕಾಯಿಂದಾನೇ ತುಂಬಿದೆ. ಔಟ್ ಆಫ್ ದ ಟೋಟಲ್ ಏರಿಯಾ ಅಂಡರ್ ಸ್ಪೈಸಸ್ ಕಲ್ಟಿವೇಷನ್, ಅಬೌಟ್ 25% ಏರಿಯಾ ಈಸ್ ಕಾಂಟ್ರಿಬ್ಯೂಟೆಡ್ ಟು ದ ಚಿಲ್ಲಿ ಕಲ್ಟಿವೇಷನ್. ಭಾರತದಲ್ಲಿ ಈ ಸಾಂಬಾರು ಪದಾರ್ಥಗಳ ಸಾಗುವಳಿಗೆ ಒಳಪಟ್ಟಿರುವಂತಹ ಭೂಮಿಯಲ್ಲಿ 25% ಭಾಗ ಭೂಮಿ ಮೆಣಸಿನಕಾಯಿಗೆ ಒಳಪಟ್ಟಿದೆ. ಅಂದರೆ ಮೆಣಸಿನಕಾಯಿ ಅಷ್ಟು ಭೂಮಿಲಿ ಬೆಳೀತಾ ಇದ್ದೀವಿ. ಸೊ ಅಕಾರ್ಡಿಂಗ್ ಟು ಫುಡ್ ಆ್ಯಂಡ್ ಅಗ್ರಿಕಲ್ಚರಲ್ ಆರ್ಗನೈಸೇಷನ್, ಅಂದರೆ ವಿಶ್ವ ಆಹಾರ ಮತ್ತು ಕೃಷಿ ಸಂಸ್ಥೆ ಅಂತ ನಾವೇನು ಕರಿತೀವಿ, ಅದರ ಅಂಕಿ ಅಂಶಗಳ ಪ್ರಕಾರ ಔಟ್ ಆಫ್ ದ ಟೋಟಲ್ ಸ್ಪೈಸಸ್ ಪ್ರೊಡಕ್ಷನ್ ಆಫ್ ದ ವರ್ಲ್ಡ್, ಅಂದರೆ ವರ್ಲ್ಡ್ಸ್ ಪ್ರೊಡಕ್ಷನ್ ಅಂತ ನಾವೇನು ಕರಿತೀವಿ, ಸಾಂಬಾರು ಪದಾರ್ಥಗಳ ಒಟ್ಟು ಜಗತ್ತಿನಲ್ಲಿ ಉತ್ಪಾದನೆಯಾಗುವ ಒಟ್ಟು ಸಾಂಬಾರು ಪದಾರ್ಥಗಳಲ್ಲಿ 80% ಅಂದರೆ 80% ಅಷ್ಟು ನಮ್ಮ ಭಾರತದಿಂದಾನೇ ಬರ್ತಾ ಇದೆ. ಸೊ ಔಟ್ ಆಫ್ ದ ಟೋಟಲ್ ಸ್ಪೈಸಸ್ ಪ್ರೊಡ್ಯೂಸ್ಡ್ ಇನ್ ದ ವರ್ಲ್ಡ್, ಅಬೌಟ್ 80% ಈಸ್ ಕಮ್ಮಿಂಗ್ ಆರ್ ಕಾಂಟ್ರಿಬ್ಯೂಟಿಂಗ್ ಬೈ ಇಂಡಿಯಾ. ಭಾರತದಿಂದಾನೇ ಬರ್ತಾ ಇದೆ. ಸೊ ಅಮಾಂಗ್ ಆಲ್ ದ ಸ್ಪೈಸಸ್, ದ ಪೆಪ್ಪರ್ ಈಸ್ ಕಾಲ್ಡ್ ದ ಕಿಂಗ್ ಆಫ್ ಸ್ಪೈಸಸ್. ಎಲ್ಲ ಸಾಂಬಾರು ಪದಾರ್ಥಗಳನ್ನು ನೋಡಿದಾಗ ಕಾಳು ಮೆಣಸು ಪ್ರಮುಖ ಪಾತ್ರವನ್ನು ಅಥವಾ ಪ್ರಧಾನ ಸ್ಥಾನದಲ್ಲಿದ್ದು, ಪ್ರಮುಖ ಸ್ಥಾನದಲ್ಲಿ ಅದನ್ನು ಏನಂತ ಕರಿತೀವಿ, ಸಾಂಬಾರುಗಳ ರಾಜ ಅಂತ ಕರಿತೀವಿ. ಸೊ ಇನ್ ಇಂಡಿಯಾ ದ ಪೆಪ್ಪರ್ ಈಸ್ ಮೇನ್ಲಿ ಗ್ರೋನ್ ಇನ್ ದ ಸ್ಟೇಟ್ಸ್ ಲೈಕ್ ಕೇರಳ, ಕರ್ನಾಟಕ ಆ್ಯಂಡ್ ತಮಿಳುನಾಡು. ಭಾರತದಲ್ಲಿ ಈ ಕಾಳುಮೆಣಸನ್ನು ಬೆಳೀತಾ ಇರೋ ಪ್ರಮುಖ 3 ರಾಜ್ಯಗಳು ಯಾವ್ಯಾವುದು ಅಂದರೆ ಕೇರಳ, ಕರ್ನಾಟಕ ಮತ್ತು ತಮಿಳುನಾಡು. ಅವುಗಳಲ್ಲಿ ಕೇರಳ ಸ್ಟ್ಯಾಂಡ್ಸ್ ಫಸ್ಟ್ ಆ್ಯಂಡ್ ಇಟ್ಸ್ ಕಾಂಟ್ರಿಬ್ಯೂಷನ್ ಟುವರ್ಡ್ಸ್ ದ ಔಟ್ ಆಫ್ ದ ಟೋಟಲ್ ಪೆಪ್ಪರ್ ಪ್ರೊಡಕ್ಷನ್ ಇಟ್ಸ್ ಶೇರ್ ಈಸ್ 94%. ಭಾರತದಲ್ಲಿ ಉತ್ಪಾದನೆಯಾಗುವ ಒಟ್ಟು ಕಾಳುಮೆಣಸಿನಲ್ಲಿ ಕೇರಳ ರಾಜ್ಯ ಒಂದೇ 94% ಭಾಗವನ್ನು ಉತ್ಪಾದನೆ ಮಾಡ್ತಾ ಇದೆ. ನೆಕ್ಸ್ಟ್ ಈಸ್ ದ ಕಾರ್ಡೆಮಮ್, ಏಲಕ್ಕಿ. ನಾನು ಮುಂಚೆನೇ ಹೇಳಿದಾಗೆ ಇಟ್ ಈಸ್ ಎನ್ ಆ್ಯರೋಮ್ಯಾಟಿಕ್ ಸ್ಪೈಸ್. ಇದು ಸುವಾಸನೆಯನ್ನು ಕೊಡುವ, ಸುಗಂಧವನ್ನು ಕೊಡುವಂತಹ ಒಂದು ಬೆಳೆಯಾಗಿದ್ದು, ಇಟ್ ಈಸ್ ಮೇನ್ಲಿ ಯೂಸ್ಡ್ ಇನ್ ದ ಕನ್ಫೆಕ್ಷನರೀಸ್, ಅಂದರೆ ಅದೇ ಸ್ವೀಟ್ಗಳ ತಯಾರಿಕೆಯಲ್ಲಿ ಇದಕ್ಕೆ ಬೇಕೇ ಬೇಕು. ಆ್ಯಂಡ್ ಇನ್ ದ ಆ್ಯರೋಮ್ಯಾಟಿಕ್, ಅಂದರೆ ನಾವು ಸುಗಂಧವನ್ನು ಕೊಡುವ ಹಾಗೆ ಮಾಡುವಂತಹ ಕೆಲವು ಪೌಡರ್ಗಳಂತ ನಾವೇನು ಕರಿತೀವಿ, ಅದರಲ್ಲೂ ಕೂಡ ಇದು ಹೆಚ್ಚಾಗಿ ನಾವು ಬಳಸ್ತೀವಿ. ಸೊ ಕಾರ್ಡೆಮಮ್ ಈಸ್ ನೋನ್ ಆ್ಯಸ್ ದ ಕ್ವೀನ್ ಆಫ್ ಆ್ಯರೋಮ್ಯಾಟಿಕ್ ಸ್ಪೈಸಸ್. ಸಾಂಬಾರುಗಳಲ್ಲಿ ಅತ್ಯಂತ ಸುಗಂಧವನ್ನು ನೀಡುವಂತಹ ಒಂದು ಬೆಳೆ ಇದಾಗಿರೋದ್ರಿಂದ ಇದನ್ನು ಸುವಾಸಿತ ಸಾಂಬಾರುಗಳ ರಾಣಿ ಅಂತ ಕರಿತೀವಿ. ಸೊ ಇಂಡಿಯಾ ಈಸ್ ಇನ್ ದ ಫಸ್ಟ್ ಪೊಸಿಷನ್ ಇನ್ ರೆಸ್ಪೆಕ್ಟ್ ಆಫ್ ದ ಪ್ರೊಡಕ್ಷನ್ ಆಫ್ ಕಾರ್ಡೆಮಮ್ ಇನ್ ದ ವರ್ಲ್ಡ್. ಜಗತ್ತಿನಲ್ಲಿ ಏಲಕ್ಕಿಯ ಉತ್ಪಾದನೆಯಲ್ಲಿ ಭಾರತ ಮೊದಲನೇ ಸ್ಥಾನದಲ್ಲಿದೆ. ಆ್ಯಂಡ್ ದ ಕಾರ್ಡೆಮಮ್ ಈಸ್ ಮೇನ್ಲಿ ಪ್ರೊಡ್ಯೂಸ್ಡ್ ಇನ್ ಕರ್ನಾಟಕ, ಕೇರಳ ಆ್ಯಂಡ್ ತಮಿಳುನಾಡು. ಭಾರತದಲ್ಲಿ ಎಲ್ಲೆಲ್ಲಿ ಏಲಕ್ಕಿಯನ್ನು ಜಾಸ್ತಿ ಬೆಳಿತೀವಿ ಅಂದರೆ ಕರ್ನಾಟಕ, ಕೇರಳ ಮತ್ತು ತಮಿಳುನಾಡಿನಲ್ಲಿ ನಾವು ಹೆಚ್ಚಾಗಿ ಬೆಳಿತೀವಿ. ಆ್ಯಂಡ್ ನೆಕ್ಸ್ಟ್ ಈಸ್ ದ ಚಿಲ್ಲಿ. As I have already told you, chili also occupies a prominent position in the spices. ಸಾಂಬಾರುಗಳಲ್ಲಿ ಮೆಣಸಿನಕಾಯಿ ಕೂಡ ಒಳ್ಳೆಯ ಸ್ಥಾನವನ್ನು ಅಲಂಕರಿಸಿದೆ. ಆ್ಯಂಡ್ ದ AP ಈಸ್ ದ ಫಸ್ಟ್ ಸ್ಟೇಟ್ ಟು ಪ್ರೊಡ್ಯೂಸ್ ಮೋರ್ ಅಮೌಂಟ್ ಆಫ್ ಚಿಲ್ಲೀಸ್. ಮೆಣಸಿನಕಾಯಿನ ಉತ್ಪಾದನೆಯಲ್ಲಿ ಆಂಧ್ರ ಪ್ರದೇಶ ಮೊದಲನೇ ಸ್ಥಾನದಲ್ಲಿದೆ. ಸೊ ಈ ಮೆಣಸಿನಕಾಯಿಯನ್ನು ಬೆಳೆಯುವಂತಹ ಇತರ ರಾಜ್ಯಗಳು ಯಾವ್ಯಾವುದಪ್ಪ ಅಂದರೆ ಮಹಾರಾಷ್ಟ್ರ, ಒರಿಸ್ಸಾ, ಪಶ್ಚಿಮ ಬಂಗಾಳ, ಕರ್ನಾಟಕ ಮತ್ತು ತಮಿಳುನಾಡು. ಸೊ ಇವಿಷ್ಟು ಕೂಡ ಏನನ್ನು ಬೆಳೆಯುತ್ತವೆ, ಮೆಣಸಿನಕಾಯಿಯನ್ನು ಬೆಳೆಯುತ್ತವೆ. ಆ್ಯಂಡ್ ದ ಸ್ಪೈಸಸ್ ವಿಚ್ ಆರ್ ಪ್ರೊಡ್ಯೂಸ್ಡ್ ಇನ್ ಇಂಡಿಯಾ ಆರ್ ಆಲ್ಸೋ ದ ಸ್ಮಾಲ್ ಸ್ಕೇಲ್ ಪ್ರೊಡ್ಯೂಸರ್ಸ್, ವಿ ಕುಡ್ ಸೇಸ್ ದಟ್ ಈಸ್ ದ ಡಿಸ್ಟ್ರಿಬ್ಯೂಷನ್ ಅದರ್ ದ್ಯಾನ್ ದೀಸ್ ಸ್ಟೇಟ್ಸ್. ಅಂದರೆ ಮೇಲೆ ಹೇಳಿರುವಂತಹ ರಾಜ್ಯಗಳ ಅಲ್ಲದೆ ದ ಸ್ಪೈಸಸ್ ಆರ್ ಆಲ್ಸೋ ಪ್ರೊಡ್ಯೂಸ್ಡ್ ಇನ್ ಯಾವ್ಯಾವುದು ರಾಜ್ಯಗಳನ್ನು ನಾವು ಸಾಂಬಾರು ಪದಾರ್ಥಗಳು ಬೆಳೆಯೋದನ್ನು ನೋಡ್ತೀವಿ. ಅಂದರೆ ಸಾಂಬಾರು ಪದಾರ್ಥಗಳನ್ನು ಉತ್ಪಾದನೆ ಮಾಡುತ್ತಪ್ಪ ಅಂದರೆ ಗುಜರಾತ್, ರಾಜಸ್ಥಾನ್,
ಮಧ್ಯಪ್ರದೇಶ್ ಅಂದರೆ ಈ ಎಲ್ಲ ಮೇಲೆ ಹೇಳಿರೋ ರಾಜ್ಯಗಳ ಜೊತೆಗೆ ಇಲ್ಲಿರುವಂತಹ ರಾಜ್ಯಗಳೂ ಕೂಡ ಸಾಂಬಾರು ಪದಾರ್ಥಗಳನ್ನು ಉತ್ಪಾದನೆ ಮಾಡುವಂತಹ ರಾಜ್ಯಗಳಾಗಿವೆ. ಸೊ ನೆಕ್ಸ್ಟ್ ಐ proceed to the floriculture. So before that, please note down the points which are written on the board. Next I proceed to floriculture, pushpak krishi, growing of flowers on commercial scale for the purpose of ಮಾರ್ಕೆಟ್ ಆರ್ ಸೇಲ್ ಈಸ್ ನೋನ್ ಆ್ಯಸ್ ಫ್ಲೋರಿಕಲ್ಚರ್. ವಾಣಿಜ್ಯದ ದೃಷ್ಟಿಯಲ್ಲಿ ಅಧಿಕ ಪ್ರಮಾಣದಲ್ಲಿ ಹೂವುಗಳನ್ನು ಮಾರಾಟಕ್ಕೋಸ್ಕರನೇ ಆ ಉದ್ದೇಶದಿಂದನೇ ಬೆಳೆಯುವಂತಹ ಒಂದು ಉದ್ದಿಮೆಗೆ ಅಥವಾ ಒಂದು ಸಾಗುವಳಿಯ ಒಂದು ವಿಧಾನಕ್ಕೆ ನಾವೇನಂತ ಕರಿತೀವಿ? ಪುಷ್ಪಕೃಷಿ ಅಂತ ಕರಿತೀವಿ. ಸೊ ಇಟ್ ಕ್ಯಾನ್ ಬಿ ಡಿಫೈನ್ಡ್ ಆ್ಯಸ್, ಅಂದರೆ ಫ್ಲೋರಿಕಲ್ಚರ್ ಅಂದರೆ ಯಾವ ರೀತಿ ವ್ಯಾಖ್ಯಾನ ಮಾಡ್ಬೋದು ಅಂದರೆ, it is an art and knowledge of growing flowers to perfection. ಇದನ್ನು ಸಂಪೂರ್ಣವಾಗಿ ಪರಿಪೂರ್ಣತೆಗಾಗಿ ಹೂಗಳನ್ನು ಬೆಳೆಯುವಂತಹ ಕಲೆ ಮತ್ತು ಜ್ಞಾನವನ್ನು ನಾವು ಪುಷ್ಪಕೃಷಿ ಅಂತ ಕರಿತೀವಿ. ಸೊ ನೌಎಡೇಸ್ ದ ಫ್ಲವರ್ಸ್ ಆರ್ ಗೆಟಿಂಗ್ ಮೋರ್ ಡಿಮ್ಯಾಂಡ್ ಫಾರ್ ದ ಪರ್ಪಸ್ ಆಫ್ ಡೆಕೋರೇಷನ್ ಆ್ಯಂಡ್ ಆಲ್. ಇತ್ತೀಚೆಗೆ ನಾವು ಅದನ್ನು ಡೆಕೋರೇಷನ್ನು ಅನ್ನುವಂತಹ ಒಂದು ಉದ್ದೇಶಕ್ಕಾಗಿ ಹೂಗಳನ್ನು ಜಾಸ್ತಿ ಈಗ ಬೆಳೀತಾ ಇದ್ದು ಅದಕ್ಕೆ ಬೇಡಿಕೆಯೂ ಕೂಡ ಜಾಸ್ತಿ ಆಗ್ತಾ ಇದೆ. ಸಮ್ ಫ್ಲವರ್ಸ್ ವಿಚ್ ಆರ್ ಮೇನ್ಲಿ ಮೆಂಟ್ ಫಾರ್ ಡೆಕೋರೇಷನ್ ಆರ್ ಗೆಟಿಂಗ್ ಮೋರ್ ಡಿಮ್ಯಾಂಡ್. ಈಗ ಈ ರೀತಿಯ ಡೆಕೋರೇಷನ್ಗೆ ಅಂತ ನಾವು ಅಲಂಕಾರಗೊಳಿಸೋದಕ್ಕೆ ಅಂತಲೇ ಕೆಲವು ಹೂಗಳನ್ನು ಜನರು ಬಳಸ್ತಾರೆ. ಅಂತಹ ಹೂಗಳಿಗೆ ಈಗ ಬೇಡಿಕೆ ತುಂಬಾ ಹೆಚ್ಚಾಗ್ತಾ ಇದೆ. So the floriculture is giving more income to the farmers. ಈ ಪುಷ್ಪಕೃಷಿ ಅನ್ನೋದು ರೈತರಿಗೆ ತುಂಬಾ ಲಾಭದಾಯಕವಾಗಿದೆ. ಸೊ ವಾಟ್ ಆರ್ ದ ಬೆನಿಫಿಟ್ಸ್ ಆಫ್ ಫ್ಲೋರಿಕಲ್ಚರ್? ಈಗ ಪುಷ್ಪಕೃಷಿಯಿಂದ ಏನೇನೆಲ್ಲ ಲಾಭಗಳಿದೆಯಪ್ಪ ಅಂದರೆ, ಫಸ್ಟ್ಲಿ ಇಟ್ ಇನ್ಕ್ರೀಸಸ್ ದ ಇನ್ಕಮ್ ಆಫ್ ದ ಫಾರ್ಮರ್ಸ್. ಇದು ರೈತರ ಆದಾಯವನ್ನು ಹೆಚ್ಚಿಸುತ್ತೆ. ಸೆಕೆಂಡ್ಲಿ ದ ವಿಮೆನ್ ಫೋಕ್ ಆರ್ ಇನ್ವಾಲ್ವ್ಡ್ ಇನ್ ದಿಸ್ ಆಕ್ಯುಪೇಷನ್. ಮಹಿಳಾ ಕಾರ್ಮಿಕರು ಹೆಚ್ಚಿನ ಪ್ರಮಾಣದಲ್ಲಿ ಈ ಪುಷ್ಪಕೃಷಿಯಲ್ಲಿ ತೊಡಗಿಸ್ಕೊಂಡಿದ್ದಾರೆ. ಆ್ಯಂಡ್ ಇಟ್ ಈಸ್ ಹೆಲ್ಪ್ಫುಲ್ ಟು ಎರಾಡಿಕೇಟ್ ದ ರೂರಲ್ ಅನ್ಎಂಪ್ಲಾಯ್ಮೆಂಟ್. ಇದು ಗ್ರಾಮೀಣ ಪ್ರದೇಶಗಳಲ್ಲಿ ಇದ್ದಂತಹ ನಿರುದ್ಯೋಗ ಸಮಸ್ಯೆಯನ್ನು ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡೋದಕ್ಕೂ ಕೂಡ ಇದು ಸಹಾಯಕವಾಗಿದೆ. ಥರ್ಡ್ಲಿ ಇಟ್ ಸಪೋರ್ಟ್ಸ್ ಎಕ್ಸ್ಪೋರ್ಟ್ಸ್. ಸೊ ಭಾರತ ಬೇಕಾದಷ್ಟು ವಸ್ತುಗಳನ್ನು ವಿದೇಶಗಳಿಗೆ ರಫ್ತು ಮಾಡುತ್ತಲ್ಲ, ಅದರಲ್ಲಿ ಹೂವುಗಳು ಕೂಡ ಇವಾಗ ಒಂದು ಪ್ರಮುಖವಾದ ವಸ್ತುವಾಗಿ ಕೂಡ ಇದೆ. ಅದಕ್ಕೆ ಇದು ರಫ್ತಿನ ವ್ಯಾಪಾರಕ್ಕೂ ಕೂಡ ತುಂಬ ಸಹಾಯಕವಾಗಿದೆ. ಫೋರ್ತ್ಲಿ ಇಟ್ ಈಸ್ bringing income to the farmers and it is providing employment to the farmers. ಇನ್ನೊಂದೇನಪ್ಪ ಅಂದರೆ, ಇದು ರೈತರಿಗೆ ಆದಾಯವನ್ನು ಕೂಡ ತಂದುಕೊಡ್ತಿದೆ, ಜೊತೆಗೆ ರೈತರಿಗೆ ಉದ್ಯೋಗವನ್ನು ಕೂಡ ಇದು ಒದಗಿಸ್ಕೊಡ್ತಾ ಇದೆ. ಸೊ ಇನ್ ಇಂಡಿಯಾ ಸೋ ಮೆನಿ ಫ್ಲವರ್ಸ್ ಆರ್ ಕಲ್ಟಿವೇಟೆಡ್ ಸಿನ್ಸ್ ಟೈಮ್ ಇಮ್ಮೆಮೋರಿಯಲ್. ಅಂದರೆ ಅನಾದಿ ಕಾಲದಿಂದನೂ ಕೂಡ ಭಾರತದಲ್ಲಿ ವಿವಿಧ ರೀತಿಯ ಹೂವುಗಳನ್ನು ಬೆಳೀತಾನೆ ಬಂದಿದ್ದಾರೆ. ಸೊ ದ ಫ್ಲವರ್ಸ್ ಕ್ಯಾನ್ ಬಿ ಡಿವೈಡೆಡ್ ಇಂಟು 3 ಗ್ರೂಪ್ಸ್. ಭಾರತದಲ್ಲಿ ಬೆಳೆಯುವ ಹೂವುಗಳನ್ನು ನಾವು 3 ವಿಧಗಳಾಗಿ ವಿಭಾಗ ಮಾಡ್ಬೋದು. ಯಾವ್ಯಾವುದಪ್ಪ ಅಂದರೆ, ಫಸ್ಟ್ಲಿ ದ ಟ್ರೆಡಿಷ್ನಲ್ ಫ್ಲವರ್ಸ್ ಅಂದರೆ ಸಾಂಪ್ರದಾಯಿಕ ಹೂವುಗಳು. ನೆಕ್ಸ್ಟ್ ಸೆಕೆಂಡ್ಲಿ ದ ಕಟ್ ಫ್ಲವರ್ಸ್ ಅಂದರೆ ಕತ್ತರಿಸಿದ ಹೂವುಗಳು. ಥರ್ಡ್ಲಿ ದ ಲೂಸ್ ಫ್ಲವರ್ಸ್ ಅಂದರೆ ಬಿಡಿ ಹೂಗಳು. ಫಸ್ಟ್ಲಿ ದ ಟ್ರೆಡಿಷ್ನಲ್ ಫ್ಲವರ್ಸ್, ಸಾಂಪ್ರದಾಯಿಕವಾಗಿ ನಮ್ಮಲ್ಲಿ ಬೆಳೆಯುವಂತಹ ಹೂಗಳು ಯಾವ್ಯಾವುದು ಅಂದರೆ, ಜಾಸ್ಮಿನ್ ಮಲ್ಲಿಗೆ, ಮಾರಿಗೋಲ್ಡ್ ಅಂದರೆ ಚೆಂಡು ಮಲ್ಲಿಗೆ, ಕ್ರಿಸಾಂಥೆಮಮ್ ಅಂದರೆ ಸೇವಂತಿಗೆ, ಟ್ಯೂಬ್ರೋಸ್ ಅಂದರೆ ಸುಗಂಧರಾಜ, ಆಸ್ಟರ್ ಇತ್ಯಾದಿಗಳು. ಸೊ ಇವುಗಳೆಲ್ಲನೂ ನಮ್ಮ ದೇಶದಲ್ಲಿ ಮೊದಲಿಂದನೂ ಬೆಳೀತಾ ಇರುವಂತಹ ಹೂಗಳೇ ಆಗಿವೆ. ಸೊ ಇಟ್ ಈಸ್ ಮೇನ್ಲಿ ಯೂಸ್ಡ್ ಫಾರ್ ದ ಪರ್ಪಸ್ ಆಫ್ ದ ಡಿವೈನ್ ಪರ್ಪಸ್, ಅಂದರೆ ನಾವು ಪೂಜೆ ಇತ್ಯಾದಿಗಳಲ್ಲಿ ನಾವು ಹೆಚ್ಚಾಗಿ ಬಳಸ್ತಾ ಇದ್ದಂತಹ ಹೂವುಗಳಾಗಿವೆ.
ನೆಕ್ಸ್ಟ್ ಈಸ್ ದ ಕಟ್ ಫ್ಲವರ್ಸ್ ಅಂದರೆ ಕತ್ತರಿಸಿದಂತಹ ಹೂಗಳು. ಇಟ್ ಈಸ್ ಮೇನ್ಲಿ ಯೂಸ್ಡ್ ಇನ್ ದ ಡೆಕೋರೇಷನ್ ಪರ್ಪಸ್. ಇದನ್ನು ಅಲಂಕಾರಕ್ಕೋಸ್ಕರ ಹೆಚ್ಚಾಗಿ ಬಳಸ್ತಾರೆ. ಸೊ ದಿಸ್ ಇನ್ಕ್ಲೂಡ್, ಇದು ಯಾವ್ಯಾವುದಪ್ಪ ಈ ಕತ್ತರಿಸಿದ ಹೂಗಳು ಅಂದರೆ ರೋಸಸ್ ಗುಲಾಬಿ, ಆರ್ಕಿಡ್ಸ್, ಆ್ಯಂಥೂರಿಯಂ ಮತ್ತು ಗ್ಲಾಡಿಯೋಲಸ್ ಅಂತ ಈ ಎಲ್ಲ ಹೂಗಳನ್ನು ಅಲಂಕಾರದಲ್ಲಿ ಹೆಚ್ಚಾಗಿ ಬಳಸ್ತಾರೆ. ನೆಕ್ಸ್ಟ್ ಈಸ್ ದ ಲೂಸ್ ಫ್ಲವರ್ಸ್, ಬಿಡಿ ಹೂಗಳು. ಸೊ ಈ ಬಿಡಿ ಹೂಗಳು ನಮಗೆ ಹೆಚ್ಚಾಗಿ ಅಂದಾಜಿಗೆ ಸಿಗ್ತಾ ಇಲ್ಲ. ಇದು ಎಷ್ಟು ಕ್ಷೇತ್ರದಲ್ಲಿ ಬೆಳಿಬೋದು, ಎಷ್ಟೆಷ್ಟು ಉತ್ಪಾದನೆ ಆಗುತ್ತೆ ಅಂತ ಗೊತ್ತಿಲ್ಲ. ಯಾಕೆಂದರೆ ಈ ಬಿಡಿ ಹೂಗಳನ್ನು ಬಿಡಿ ಹೂವಾಗೂ ಕೂಡ ಮಾರ್ತಾರೆ, ಕಟ್ಟು ಮಾರ್ತಾರೆ. ಈ ತರಹ ಎಲ್ಲ ನಿಖರವಾಗಿ ನಾವು ಇಷ್ಟೇ ಅಂತ ಹೇಳೋಕ್ಕಾಗಲ್ಲ. ಸೊ ಇನ್ ಡೆಲ್ಲಿ, ಮುಂಬೈ, ಕೋಲ್ಕತ್ತಾ ಆ್ಯಂಡ್ ಚೆನ್ನೈ, according to the seasons, several flowers get very good prices. ಈ ಡೆಲ್ಲಿ, ಮುಂಬೈ, ಕೋಲ್ಕತ್ತಾ ಮತ್ತು ಚೆನ್ನೈ ಇವುಗಳಲ್ಲಿ ಋತುಗಳಿಗೆ ಅನುಗುಣವಾಗಿ ಬೆಳೆಯುವಂತಹ ಹೂಗಳಿಗೆ ಒಳ್ಳೆಯ ಬೆಲೆಗಳು ಸಿಕ್ಕತ್ತೆ. ನೆಕ್ಸ್ಟ್, ದ ಫ್ಲವರ್ಸ್ ಆರ್ ಮೇನ್ಲಿ ಪ್ರೊಡ್ಯೂಸ್ಡ್ ಇನ್ ದ ಸ್ಟೇಟ್ಸ್ ಲೈಕ್, ಭಾರತದಲ್ಲಿ ಹೂಗಳನ್ನು ಪ್ರಮುಖವಾಗಿ ಬೆಳೀತಾ ಇರುವ, ಉತ್ಪಾದನೆ ಮಾಡ್ತಾ ಇರುವ ರಾಜ್ಯಗಳು ಯಾವ್ಯಾವುದಪ್ಪ ಅಂದರೆ ಆಂಧ್ರ ಪ್ರದೇಶ್, ತಮಿಳುನಾಡು, ಕರ್ನಾಟಕ, ಮಧ್ಯಪ್ರದೇಶ್, ಗುಜರಾತ್, ಮಹಾರಾಷ್ಟ್ರ, ಹರಿಯಾಣ ಆ್ಯಂಡ್ ವೆಸ್ಟ್ ಬೆಂಗಾಲ್, ಪಶ್ಚಿಮ ಬಂಗಾಳ. ಇವಿಷ್ಟು ಕೂಡ ಅಧಿಕ ಪ್ರಮಾಣದಲ್ಲಿ ಹೂವನ್ನು ಬೆಳೀತಿರುವಂತಹ ರಾಜ್ಯಗಳಾಗಿದ್ದು, ಇನ್ ದಟ್ ಆಂಧ್ರ ಪ್ರದೇಶ್ ಹ್ಯಾಸ್ ದ ವಾಸ್ಟ್ ಏರಿಯಾ ಅಂಡರ್ ಫ್ಲವರ್ ಕಲ್ಟಿವೇಷನ್. ಆಂಧ್ರ ಪ್ರದೇಶ ಹೂವಿನ ಕೃಷಿಗೆ ಒಳಪಟ್ಟಿರುವಂತಹ ಅಪಾರವಾದ ಭಾಗ ಭೂಮಿಯನ್ನು ಒಳಗೊಂಡಿದೆ. ಆ್ಯಂಡ್ ಔಟ್ ಆಫ್ ದ ಟೋಟಲ್ ಏರಿಯಾ ಅಂಡರ್ ಫ್ಲೋರಿಕಲ್ಚರ್, ಅಬೌಟ್ 2/3 ಏರಿಯಾ ಈಸ್ ಕಾಂಟ್ರಿಬ್ಯೂಟೆಡ್ ಟು ದ ಟ್ರೆಡಿಷನಲ್ ಫ್ಲವರ್ ಕಲ್ಟಿವೇಷನ್. ಭಾರತದಲ್ಲಿ ಪುಷ್ಪ ಕೃಷಿಗೆ ಒಳಪಟ್ಟಿರುವಂತಹ ಒಟ್ಟು ಭೂಮಿಯಲ್ಲಿ 2/3 ಭಾಗ ಭೂಮಿ ಸಾಂಪ್ರದಾಯಿಕ ಹೂವುಗಳ ಕೃಷಿಗೆ ಒಳಪಟ್ಟಿದೆ. ನೆಕ್ಸ್ಟ್, ದ states which I have said now, they together going to have, out of the total area under floriculture, about 81.3% lies in these states, and they are contributing about 87.9% towards the production of loose flowers. ಅಂದರೆ ಬಿಡಿ ಹೂಗಳು ಅಂತ ನಾವು ಏನು ಕರಿತೀವೋ ಆ ಬಿಡಿ ಹೂಗಳ ಉತ್ಪಾದನೆಯಲ್ಲಿ 87.9% ಭಾಗವನ್ನು ಈ ಎಲ್ಲ ರಾಜ್ಯಗಳು ಒಟ್ಟಾರೆ ಸೇರಿ ಉತ್ಪಾದನೆ ಮಾಡ್ತಾ ಇವೆ. ನಾವು ಇನ್ ದ ಇಂಟರ್ನ್ಯಾಷನಲ್ ಮಾರ್ಕೆಟ್, ದ ಡಿಮ್ಯಾಂಡ್ ಈಸ್ ಗ್ರೋಯಿಂಗ್ ಫಾರ್ ದ ಕಟ್ ಫ್ಲವರ್ಸ್. ಭಾರತದಲ್ಲಿ ಏನಾಗಿದೆ ಅಂದರೆ ಈಗ ಕತ್ತರಿಸಿದ ಹೂಗಳ ಉತ್ಪಾದನೆಯೂ ಕೂಡ ಹೆಚ್ಚಾಗ್ತಾ ಇದೆ. ಯಾಕೆ ಅಂದರೆ ಅದಕ್ಕೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕತ್ತರಿಸಿದ ಹೂಗಳಿಗೆ ಬೇಡಿಕೆ ಹೆಚ್ಚಾಗ್ತಾ ಇದೆ. ಬೈ ನೋಯಿಂಗ್ ದ ಗ್ರೋಯಿಂಗ್ ಡಿಮ್ಯಾಂಡ್, ದ ಗೌರ್ಮೆಂಟ್ ಈಸ್ ಆಲ್ಸೋ ಟೇಕಿಂಗ್ ಸ್ಟೆಪ್ಸ್ ಟು ಡೆವಲಪ್ ದ ಫ್ಲೋರಿಕಲ್ಚರ್. ಇದನ್ನು ಮನಗಂಡಂತಹ ಭಾರತ ಸರ್ಕಾರ ಪುಷ್ಪ ಕೃಷಿಯ ಅಭಿವೃದ್ಧಿಗೆ ಹೆಚ್ಚು ಒತ್ತನ್ನು ಕೊಡ್ತಾ ಇದೆ. ಸೊ ಇನ್ ದ ಫೀಲ್ಡ್ ಆಫ್ ಕಟ್ ಫ್ಲವರ್ಸ್, ವೆಸ್ಟ್ ಬೆಂಗಾಲ್ ಈಸ್ ಇನ್ ದ ಫಸ್ಟ್ ಪ್ಲೇಸ್ ಇನ್ ರೆಸ್ಪೆಕ್ಟ್ ಆಫ್ ದ ಪ್ರೊಡಕ್ಷನ್ ಆಫ್ ಕಟ್ ಫ್ಲವರ್ಸ್. ಅಂದರೆ ಪಶ್ಚಿಮ ಬಂಗಾಳ ಕತ್ತರಿಸಿದ ಹೂಗಳ ಉತ್ಪಾದನೆಯಲ್ಲಿ ಮೊದಲನೇ ಸ್ಥಾನದಲ್ಲಿದ್ದರೆ, ಕರ್ನಾಟಕ ಈಸ್ ಇನ್ ದ ಸೆಕೆಂಡ್ ಪೊಸಿಷನ್. ಕರ್ನಾಟಕ 2ನೇ ಸ್ಥಾನದಲ್ಲಿದೆ. ಸೊ ದ ಡಿಮ್ಯಾಂಡ್ ಇನ್ ದ ಇಂಟರ್ನ್ಯಾಷನಲ್ ಮಾರ್ಕೆಟ್ ಈಸ್ ಮೋರ್ ಫಾರ್ ರೋಸ್ ಆ್ಯಂಡ್ ಗ್ಲಾಡಿಯೋಲಸ್. ಯಾವುದಕ್ಕಪ್ಪ ವಿದೇಶಿ ಮಾರುಕಟ್ಟೆಯಲ್ಲಿ ಜಾಸ್ತಿ ಬೇಡಿಕೆ ಇರೋದು ಅಂದರೆ ಗುಲಾಬಿ ಮತ್ತು ಕತ್ತಿ ಗಿಡ. ಇವುಗಳನ್ನು ಆಫ್ಟರ್ ದ introduction of refrigeration facilities, the export of these flowers is also increasing. ಯಾವಾಗ ಶೈತ್ಯಾಗಾರದ ವ್ಯವಸ್ಥೆಗಳನ್ನು ಹೆಚ್ಚಾಗಿ ಕೊಡ್ತಾ ಹೋದರೋ, ಸೌಲಭ್ಯನ ಕೊಟ್ಟರೋ, ಆವಾಗ ಈ ಹೂವುಗಳ ರಫ್ತು ಕೂಡ ಹೆಚ್ಚಾಗ್ತಾ ಹೋಯಿತು. ಒಟ್ಟಿನಲ್ಲಿ ಪುಷ್ಪ ಕೃಷಿ ಕೂಡ ಅಧಿಕ ಲಾಭವನ್ನು ಮತ್ತು ಆದಾಯವನ್ನು ತಂದುಕೊಡುವಂತಹ ಒಂದು ಕೃಷಿಯ ಆಯಾಮವಾಗಿದೆ ಅಂತ ಹೇಳ್ಬೋದು. ದಸ್ ದ ಹಾರ್ಟಿಕಲ್ಚರ್ ಈಸ್ ಬ್ರಿಂಗಿಂಗ್ ಗುಡ್ ಇನ್ಕಮ್ ಆ್ಯಂಡ್ ಪ್ರಾಫಿಟ್ ಟು ದ ಫಾರ್ಮರ್ಸ್ ಆ್ಯಂಡ್ ಇಟ್ ಹ್ಯಾಸ್ ಎನ್ಹ್ಯಾನ್ಸ್ಡ್ ದ ಎಕನಾಮಿಕ್ ಕಂಡೀಷನ್ ಆಫ್ ದ ಫಾರ್ಮರ್ಸ್. ಒಟ್ಟಾರೆ ಹೇಳೋದಾದರೆ ಪುಷ್ಪ ಕೃಷಿಯಿಂದನೂ ಕೂಡ ರೈತರ ಆರ್ಥಿಕ ಪರಿಸ್ಥಿತಿ ಹೆಚ್ಚಾಗಿದೆ, ಅದು ಉತ್ತಮವಾಗಿದೆ ಅಂತ ಹೇಳ್ಬೋದು. ಸೊ ಐ ವಿಲ್ ಕನ್ಕ್ಲೂಡ್ ಮೈ ಲೆಕ್ಚರ್ now, and please note down the points written on the board.